ಈ ಜಗತ್ತೇ ಒಂದು ವಿಚಿತ್ರವಾಗಿದೆ. ಸ್ವತಂತ್ರವಾಗಿ ಶ್ರೀಮಂತಿಕೆ ಇದ್ದರೂ ಹೆಣ್ಣಿಲ್ಲದೆ ಬದುಕಲಿಕ್ಕಾಗದು ಈ ಗಂಡು ಜನ್ಮಕ್ಕೆ. ಸಿರಿವಂತನಾದರೂ ವಿರಧ ವೇದನೆಯಲ್ಲಿ ಬಳಲುತ್ತಿದೆ ಈ ಬ್ರಹ್ಮನ ಮೈಮನಸ್ಸು. ಅದಕ್ಕಾಗಿ ಹೊಂಚು ಹಾಕಿ ಕಾಯುತ್ತಿರುವೆ ನನ್ನ ಸಿರಿ ಸಂಪತ್ತಿಗೆ ಸರಿಸಾಟಿ ಆಗುವ ಹೆಣ್ಣು. ಇನ್ಸ್ಪೆಕ್ಟರ್ ಜಗದೀಶನ ತಂಗಿ ಅಮೃತಳನ್ನು. ವಾಹ್, ಏನವಳ ಸೌಂದರ್ಯ! ಗೋಲ್ ಮಿಂಚಿನಂತೆ ಮಿಂಚುತ್ತಿರುವ ಇವಳ ದೇಸರಿ ನನ್ನನ್ನು ಹುಚ್ಚೆಬ್ಬಿಸುವಂತೆ ಮಾಡುತ್ತಿದೆ. ಅದಕ್ಕಾಗಿಯೇ ಈ ಬ್ರಹ್ಮ ಬೀಸುವ ಒಂದೇ ಒಂದು ಪ್ರೇಮದ ಬಾಣದಿಂದ ಆ ಜಗದೀಶನ ಸಿರಿ ಸಂಪತ್ತು, ಅಮೃತಳ ದೇಹ ಸಂಪತ್ತು ಎರಡೂ ಈ ಖಳನಾಯಕನ ಕೈವಶವಾಗಲೇಬೇಕು. ಈಗ ಓದು ಮುಗಿಸಿ ಬಂದಿರುವ ಅಮೃತಳನ್ನು ಕರುಣೆಯಿಂದ ಕರಗಿಸಿ ನನ್ನ ಕಡೆ ವಾಲಿಸಲೇಬೇಕು. ಹಲೋ ಮಿಸ್ಟರ್, ಇಲ್ಲಿ ಹಾವೇರಿಗೆ ಹೋಗೋ ಬಸ್ಸು ಎಷ್ಟೊತ್ತಿಗೆ ಬರುತ್ತೆ? ವಾಹ್, ಏನಿವಳ ಸೌಂದರ್ಯ! ಆ ಸೃಷ್ಟಿಕರ್ತ ಬ್ರಹ್ಮ ಸಮಯ ಮಾಡಿಕೊಂಡು ರಂಬೆ ಓರ್ವಸಿ ಮೇನಗಿರಿಗಂತ ಸರಿಸಾಟಿ ಇಲ್ಲದೆ ಗಂಧದಿಂದ ತೀಡಿದಂತಿದೆ ಈ ಸುಂದರಿಯ ಮೈಮಾಟ. ಮಾಗಿದ ಹಣ್ಣಿನಂತೆ ಸುವಾಸನೆ ಬೀರುವ ಈ ಸುಂದರಿಯ ಸೌಂದರ್ಯವನ್ನು ಸವಿಯಬೇಕಾದರೆ ಸನಿಯದಿಂದ ವರ್ತಿಸಿ. ರೀ ಮಿಸ್ಟರ್, ಏನ್ ವಿಚಾರ ಮಾಡುತ್ತಾ ಹಾಗೆ ನಿಂತಿದ್ರಲ್ಲ? ನಾನ್ ಕೇಳ್ತಾ ಇರೋದು ನಿಮ್ಮನ್ನೇ. ಹಾವೇರಿಗೆ ಹೋಗೋ ಬಸ್ಸು ಎಷ್ಟೊತ್ತಿಗೆ ಬರುತ್ತೆ ಅಂತ. ಇನ್ನೇನು ಬರಬಹುದು ಮೇಡಮ್. ಅಂದ ಹಾಗೆ ನೀವು ಊರಿಗೆ ಹೊಸಬರಂತ ಕಾಣುತ್ತೆ. ನಿಮ್ಮನ್ನು ಯಾರಂತ ಕೇಳಬಹುದಾ? ನಾನು ಇನ್ಸ್ಪೆಕ್ಟರ್ನ ತಂಗಿ. ಇಲ್ಲಿವರೆಗೂ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿನಲ್ಲಿ ಇದ್ದೆ. ಈಗ ತಾನೇ ವಿದ್ಯಾಭ್ಯಾಸನ ಮುಗಿಸಿಕೊಂಡು ನನ್ನ ಅಣ್ಣನ ಜೊತೆ ಇರಲು ಇಲ್ಲಿವರೆಗೂ ಬಂದಿರಬೇಕು. ಅಂದರೆ ಯುವರ್ ನೇಮ್ ಈಸ್ ಅಮೃತ, ರೈಟ್? 100% ರೈಟ್. ಐ ಆಮ್ ಅಮೃತ. ಅಂದಹಾಗೆ ತಾವ್ ಯಾರು ಅಂತ ಗೊತ್ತೇ ಆಗ್ಲಿಲ್ಲ ನನಗೆ. ಬೈದ ಬಾಯಿ, ನಾನು ಬ್ರಹ್ಮ ಅಂತ. ನಿನ್ನಣ್ಣ ನಾನು ಕಾಲೇಜ್ ಸ್ನೇಹಿತರು. ಓಹೋ, ಅಂದಹಾಗೆ ತಾವೇನ್ ಮಾಡ್ಕೊಂಡಿದ್ದೀರಾ? ಅಮೃತ, ಈ ಜಗತ್ತಿನಲ್ಲಿ ಮೇಲು ಕೀಳು ಎಂಬ ಭೇದ ಭಾವವನ್ನು ಅಳಿಸಿ ಹಾಕುವುದು ದುಡ್ಡಿಗಿರುವುದು ಮಾತ್ರ. ಅಂದ ಹಾಗೆ ದುಡಿದು ದೊಡ್ಡವನಾಗಿ ಜಿಲ್ಲೆಯಲ್ಲಿ
ದೊಡ್ಡ ಫೈನಾನ್ಸ್ ಕಂಪನಿಯ ಮಾಲೀಕ ನಾನು. ವೆರಿ ಗುಡ್ ಬ್ರಹ್ಮ, ವೆರಿ ಗುಡ್. ನೀವೊಬ್ರು ತುಂಬಾ ಹಠವಾದಿ ಅಂತ ಕಾಣುತ್ತೆ. ಜೀವನದಲ್ಲಿ ಗುರಿ ಸಾಧಿಸಿದ ಸಾಧಕರು ನೀವು. ನಿಮ್ಮಂತವರನ್ನು ಮದುವೆಯಾದ ಆ ಹುಡುಗಿ ತುಂಬಾ ಲಕ್ಕಿ ಅಂತ ಕಾಣುತ್ತೆ ಅಲ್ವಾ? ಮದುವೆ ಹೊಸೆ ಮಂಡೆಯ ನೇರದ ವರನಿಗೆ ಮಕ್ಕಳೆಷ್ಟಂದಾಗಾಯಿತು ನಿನ್ನ ಮಾತಿನ ಅರ್ಥ. ಅಂದ್ರೆ ನೀವಿನ್ನೂ ಮದ್ವೆನೇ ಆಗಿಲ್ವಾ? ಈ ಅದೃಷ್ಟವಂತನಿಗೆ ಸೌಂದರ್ಯದ ಹೆಣ್ಣುಗಳು ಸಿಗೋದು ಕಮ್ಮಿನಾ ಈ ಜಗದಲ್ಲಿ? ಅಮೃತ, ಕರೆಕ್ಟ್ ಅಮೃತ, ಕರೆಕ್ಟ್. ಆಕಾಶದಲ್ಲಿ ಸಾವಿರಾರು ಹಕ್ಕಿ ಪಕ್ಷಿಗಳು ಹಾರಾಡಿದರು, ಮುಗಿಲ ಹತ್ತರಕ್ಕೆ ಹಾರುವುದು ಗಂಡೆದೆಯ ಗರುಡು ಗಂಡು ಒಂದೇ. ಅಂದ ಹಾಗೆ ನಿನ್ನಂತ ಈ ದೇಶದಲ್ಲಿ ಲಕ್ಷಾಂತರ ಹೆಣ್ಣುಗಳು ಇದ್ದರು. ಪ್ರೀತಿಸುವ ಪ್ರೇಮಿ ಸಿಕ್ಕಾಗ ಮಾತ್ರ ಈ ಬ್ರಹ್ಮನ ಮದುವೆ. ಅಂದ್ರೆ ನಿಮ್ಮನ್ನು ಮದುವೆ ಆಗುವ ಆ ಮಹಾರಾಣಿ ಸೌಂದರ್ಯವತಿ ಯಾರು ಅಂತ ನಾನ್ ತಿಳಿದುಕೊಳ್ಳಬಹುದಾ ಬ್ರಹ್ಮ? ಅಮೃತ, ನವಿಲು ನರ್ತಿಸುವುದನ್ನು ನೋಡಿದರೆ ಕಟುಕನ ಹೃದಯವು ಕೂಡ ಕಣ್ತುಂಬಿಕೊಳ್ಳಲು ಹವಣಿಸುತ್ತದೆ. ಅಂದ ಹಾಗೆ ಆರ್ಭಟಿಸಿ ಗುಡುಗು ಸಿಡಿಲು ಕೋಲ್ಮಿಂಚಿನ ಆರ್ಭಟದಿಂದ ಬಿಸಿಲು ಬಳಿ ಬರುತ್ತಿರುವಾಗ ಸುಂದರವಾದ ಕಾಮನ ಬಿಲ್ಲನ್ನು ನೋಡಲು ಕಲೆಗಾರ ಕಾಯ್ದು ಕುಳಿತುಕೊಂಡಿರುತ್ತಾನೆ. ಅಂದಹಾಗೆ ಕಣ್ಮುಂದಿರುವ ಹುಡುಗಿಯನ್ನು ನೋಡಿ ತಡವರಿಸುವುದು ನನ್ನ ಮನಸ್ಸು. ನೀನೇ ಅರ್ಥ ಮಾಡಿಕೋ, ನನ್ನ ಮರ ಗೆದ್ದ ಮಾರಾಡಿ ಯಾರೆಂದು. ಆಹಾ, ಗೊತ್ತಾಯ್ತು ಬಿಡಿ. ನದಿ ಎಷ್ಟೇ ರಭಸದಿಂದ ಹರಿದರೂ ಕೊನೆಗೆ ಸಾಗರವನ್ನೇ ಅಲ್ಲವಾ ಸೇರೋದು. ಹಾಗೆ ರೆಕ್ಕೆ ಪುಕ್ಕ ಆ ಬಲಿತ ಹಕ್ಕಿ ತನ್ನ ಇಷ್ಟದಂತೆ ಹಾರಲೇಬೇಕಲ್ಲ. ಹಾಗೆ ನಿಮ್ಮ ಮನಸ್ಸನ್ನ ಗೆದ್ದ ರಾಣಿ ನಾನೇ ಅಂತ ಗೊತ್ತಾಯ್ತು ಬಿಡಿ ನನಗೆ. ಅಂದ ಮೇಲೆ ಪ್ರೀತಿಸುವ ಪ್ರೇಮಿ, ನಿನ್ನಂತ ಪ್ರೇಮಿ ನನ್ನ ಸನಿಹ ಇಲ್ಲದಿದ್ದಾಗ ಮರುಭೂಮಿಯಲ್ಲಿ ಒಣಗಿದ ಮರದಂತೆ ನನ್ನ ಜೀವನ. ಅದಕ್ಕಾಗಿ ಬದುಕಿ ಬಾಳಿದರೆ ನಿನ್ನ ಜೊತೆಯಂತೂ ದೃಢ ಸಂಕಲ್ಪ ಮಾಡಿಕೊಂಡಿದ್ದೇನೆ. ಅದಕ್ಕೆ ನೀ ನನ್ನ ಪ್ರೀತಿಯ ಬಳ್ಳಿಗೆ ಆಸರೆ ನೀನಾಗಿ ಬಾಚಲುವೆ. ಬ್ರಹ್ಮ, ನಾನು ಕೂಡ ಈ ಚೆಲುವನನ್ನು ಮದುವೆಯಾಗಲು ಒಪ್ಪಿಗೆ. ಆದ್ರೆ ಒಂದು ಮಾತು, ಈ ವಿಷಯವನ್ನು ನನ್ನೊಂದಿಗೆ ಮಾತನಾಡಿದ್ರೆ ಒಳ್ಳೇದಲ್ವಾ? ಅಮೃತ, ಹಾಗಾದರೆ ನನ್ನ ಮೊದಲ ಪ್ರೀತಿಯ ಸವಿ ನೆನಪಿಗಾಗಿ ನಿನ್ನ ಮಧುರ ಕಂಠದಿಂದ ಒಂದು ಸುಮಧುರ ಗೀತೆ ಮೂಡಿ ಬರಲಿ.
ನೋಡಿ, ನಿಮ್ಮ ಇಂಥವ್ರನ್ನು ಈ ಊರಲ್ಲಿ ಇಂಥವ್ರನ್ನು ಆ ದೇವರು ಕಲ್ಪಿಸಿಕೊಟ್ಟಿದ್ದಾನಲ್ಲ, ನಾನೇ ಭಾಗ್ಯವಂತಳು ಬಿಡಿ. ಭಾಗ್ಯವಂತಳಲ್ಲ ಮೇಡಮ್, ನೀನು ದೌರ್ಭಾಗ್ಯವಂತಳು. ಯಾಕಂದರೆ ಪ್ರೀತಿ ಪ್ರೇಮವ ಚಲ್ಲಾಟ ಚದಿರಿ ಹೋದ ಈ ನಿನ್ನ ಬಾಳು ಕಾಮೆಂಬ ಕತ್ತಲಲ್ಲಿ ಕಾಲಿಟ್ಟರೆ ಈ ನಿನ್ನ ಸುಂದರ ಬಾಳು ಒಡೆದು ಮಡಿಕೆ ಆಗುತ್ತದೆ. ಎಚ್ಚರ. ತತ್ವ ಪದಗಳನ್ನು ಬಿತ್ತರಿಸುವ ನೀರ್ಯಾರಲೇ ಈ ಶ್ರೀಮಂತನೆದುರು ನಿಂತು ಮಾತನಾಡುವ ಕೊನೆ. ಗರ್ಭದ ಗುಡಿಯೊಳಗೆ ಶಿವಲಿಂಗನ ಮುಂದೆ ಮಂಡೆ ಊರು ಶಾಂತ ರೀತಿಯಿಂದ ಕುಳಿತರೆ ಇವನನ್ನು ನಂದೀಶೆ ಅಂತಾರೆ. ಇನ್ನು ರೈತರ ಜೊತೆ ಹೊಲದಲ್ಲಿ ಹೆಗಲು ಕೊಟ್ಟು ದುಡಿದರೆ ಇವನನ್ನು ಬಸವ ಅಂತಾರೆ. ಇನ್ನು ನಿಮ್ಮಂತ ಸಕ್ಕಿನ ಶ್ರೀಮಂತರಿಗೆ ಹೊಲಿಯಾಗಿ ನಿಂತಾರೆ ಕಾಲು ಕೆದರಿದ ಗೋಳಿ ಅಂತಾರೆ. ಗೋಳಿ ಕಾಲ್ ಕೆದರಿದ ಗೋಳಿ ಎಂದ ಮಾತ್ರಕ್ಕೆ ಗಾಳಿಯ ಜೊತೆ ಗುದ್ದಾಡಿದರೆ ಗಾಯವಾಗುವುದು ಗೋಳಿಗೆ ಹೊರತು ಗಾಳಿಗಲ್ಲ. ಈ ಬ್ರಹ್ಮವನ್ನು ಸುಂಟರ ಗಾಳಿ ಇದ್ದ ಹಾಗೆ ಹಿಡಿಯಲಿಕ್ಕೆ ತಡಿಯಲಿಕ್ಕೆ ಹೋದರೆ ದೇಹದ ಉಸಿರೇ ನಿಂತು ಹೋಗುವುದು. ದೇವನು ದಟ್ ಈಸ್ ಬ್ರಹ್ಮ. ಬ್ರಹ್ಮ ವಿಧಿಲಿಕ್ಕಿದ್ದನ್ನು ಬದಲಿಸಿ ಓದಿರಲಿಲ್ಲ ಸ್ವಾಮಿ ಮಾಡ್ತಾರ ಅನ್ನು ನಿಮ್ಮಂತ ಕಾಮುಕರನ್ನು ನನ್ನ ಪರಸವಿನಿಂದ ನಿನ್ನ ಸರವನ್ನು ಕತ್ತರಿಸಿ ಈ ಸಮಾಜದಲ್ಲಿ ಪ್ರತಿವರ್ತ ಬಾಧಕ ಹಾಕುವೆ. ಎಚ್ಚರ ಮಗನ ಎತ್ತರ. ಬಾಯಿ ಬಿಗಿ ಹಿಡಿದು ಮಾತನಾಡು. ಕೈಯಲ್ಲಿ ಕೊಡಲಿ ಹಿಡಿದುಕೊಂಡ ಮಾತ್ರಕ್ಕೆ ನೀನೇನು ಜಮದಗ್ನಿಯ ಮಗ ಭಾರ್ಗವ ಪರಶುರಾಮನಲ್ಲ. ಲೇ ನಂದೇಶ, ಎದರಿ ಕುಳಿತುಕೊಳ್ಳಕ್ಕೆ ನಾನೇನು ಹೇಳಿಯಲ್ಲ. ಸೋಮ್ಮನೆ ಈ ಬ್ರಹ್ಮನ ಬಲೆಯಲ್ಲಿ ಸಿಕ್ಕು ಸಾಯಬೇಡ. ಹುಷಾರ್ ಮಗನೇ. ಬ್ರಹ್ಮನ ಬಲೆ. ಆ ಬ್ರಹ್ಮನ ಬಲೆಯಲ್ಲಿ ಎಲ್ಲಿವರೆಗೆ ಸಣ್ಣ ಪುಟ್ಟು ಮೀನುಗಳು ತಿಂದು ಖುಷಿ ಪಟ್ಟಿವೆ. ಇವನು ತಿಮ್ಮಿಂಗಲ ಇದ್ದ ಹಾಗೆ ಆ ಬ್ರಹ್ಮನ ಬಲೆಯನ್ನು ನೆಲೆಯಲ್ಲದೆ ಹೊತ್ತೊಯ್ದು ಆ ಸಾಗರ ಪ್ರಾಣಿಗೆ ಹಾಕುವೆ. ಎತ್ತರ ಮಗನೇ. ಲೇ ನಂದೇಶ, ಹಾವನ್ನು ಕೆಣಕಿದರೆ 12 ವರ್ಷ ದೇಶವೇ ಎನ್ನುವ ಹಾಗೆ ಈ ಶ್ರೀಮಂತನನ್ನು ಕೆಣಕಿದರೆ ಸಾಯುವರೆಗೆ ನರಕ ಯಾತನೆ ಅನುಭವಿಸದೆ ಹಾಗೆ ಮಾಡದೆ ಹೋದರೆ ಇವನು ಸಂಪತ್ತಿನ ಒಡೆಯ ಬ್ರಹ್ಮನೇ ಅಲ್ಲ. ಅಮೃತ ಮೈ ಜಾತಾ ಹೋ ಕಲ್ ಸುಬೆ ಬೆಲೆಂಗೆ. ನಂದೇಶ, ಇದು ಪ್ರಥಮ ಗಂಟೆ. ಹುಷಾರ್. ಬಾಯಿ ಬ್ರಹ್ಮ ರೀ ಬಿಷರ್, ಸಂಬಂಧಿಲ್ಲದ ವಿಷಯದಲ್ಲಿ ಹಿತೋಪದೇಶ ಮಾಡ್ತಾ ಇದ್ದೀರಲ್ಲ, ನಿಮ್ಮನ್ನು ನೀವು ಏನಂತ ತಿದ್ದುಕೊಂಡಿದ್ದೀರ? ನೀವು ನ್ಯಾಯ ದಿಕ್ಕೆಟ್ಟಾಗ, ಧರ್ಮ ದಾರಿ ಬಿಟ್ಟಾಗ, ನಿಮ್ಮಂತ ಹೆಣ್ಣುಗಳು ದಾರಿ ತಪ್ಪಿದಾಗ ತಿದ್ದಿ ಬುದ್ಧಿ ಹೇಳೋ ಮಾನವತೆ ಅಂತ ಕರೀತಾರೆ. ಹಾದಿ ತಪ್ಪು ಅಂತ ತಪ್ಪದ ಕೆಲಸವನ್ನು ನಾವೇನು ಮಾಡಿಲ್ವಲ್ಲ. ಇಷ್ಟಕ್ಕೂ ನನ್ನ ಪಾರ್ಟ್ನರ್ ಅನ್ನು ಆಯ್ಕೆ ಮಾಡಿಕೊಳ್ಳುವಂತ ಹಕ್ಕು ನನ್ನಲ್ಲಿಲ್ವಾ? ಅದನ್ನೆಲ್ಲ ಕೇಳೋದಕ್ಕೆ ನೀನ್ಯಾರೋ? ನೋಡಿ ಮೇಡಮ್, ಹಂದಿಯನ್ನು ಮನೆಯಲ್ಲಿಟ್ಟು ಸ್ವಚ್ಛವಾಗಿ ಮೈ ತೊಳೆದರೆ ಅದು ತನ್ನ ಕಸುವಿ ಬಿಟ್ಟಿದೆ. ಹೊಳಸುತ್ತನ್ನು ಹೊಂದಿದ ಸಂಬಂಧ ಬೆಳೆಸಿದ್ರೆ ಹಳಸಿ ಹೋದಿದ್ದು ನಿನ್ನ ಬಾಳು. ವಿಚಾರ ಮಾಡು.
ವಿಚಾರ ಮಾಡ್ಲಿಕ್ಕೆ ನಾನೇನು ಏನು ತಿಳಿದ ಹಸುಗೂಸಲ್ಲ. ನಾನು ಕಲಿತೊಳಿದ್ದೀನಿ. ಮೇಲಾಗಿ ನಿನ್ನನ್ನು ನೋಡಿದ್ರೆ ಹೊಲದಲ್ಲಿ ದುಡಿಯುವ ಮಾಮೂಲಿ ರೈತ ಅಂತ ಕಾಣತ್ತೆ. ಯಾಕೆ ಯಾಕಿಷ್ಟ ಅವನ ಮೇಲೆ ಈ ನಿನ್ನ ಕೋಪ? ನಿನಗೆ ಸಿಗದ ಹುಡುಗಿ ಅವನಿಗೆ ಸಿಕ್ಕಿತು ಅಂತ ಹೊಟ್ಟೆ ಕಿಚ್ಚ. ಬ್ರಹ್ಮ ಕಷ್ಟಪಟ್ಟು ದುಡಿದು ಮೇಲ್ ಬಂದಿದ್ದಾನೆ ಅಂದ ಮೇಲೆ ಯಾಕೆ ಈ ರೀತಿ ಮಾತಾಡ್ತಾ ಇದೀಯ ನೀನು? ಹೌದು ಮೇಡಮ್, ನಾನೊಬ್ಬ ಮಾಮೂಲಿ ರೈತನ ಮಗ. ಆದರೆ ಕಂಡ ಹೆಣ್ಣುಗಳ ಮೇಲೆ ಸಂಘ ಬೆಳೆಸುವ ಚಂಡನು ನಾನಲ್ಲ. ಬೆಳೆಯವರ ಕಂಡು ಹೊಟ್ಟೆಕ್ಕಿಸುವ ಬಡ ಬಂಡವನು ನಾನಲ್ಲ. ಕೊನೆಯದಾಗಿ ನಿನಗೊಂದು ಮಾತು ಹೇಳ್ತೇನೆ, ಕೇಳು. ಯೌವನದ ಮೇಲೆ ಈ ನಿನ್ನ ಬಾಳು ಬಳಬಳನ ಹೊಳೆಯುವ ಸುಂದರ ಕಣ್ಣಿದ್ದಾಗೆ. ಅದಕ್ಕೆ ಒಂದು ಚುಕ್ಕೆ ಕುಂತರೂ ಎದ್ದು ಕಾಣುತ್ತದೆ. ಕಲಿತವಳು ನೀನು ವಿಚಾರ ಮಾಡು. ರೀ ಮಿಸ್ಟರ್, ಕನ್ನಡಿ ಇರುವುದು ಮುಖ ನೋಡಿಕೊಳ್ಳೋದಕ್ಕೆ, ವಿನಃ ಮುಚ್ಚಿಡೋದಕ್ಕಲ್ಲ. ಹೌದು ಮೇಡಮ್, ಕನ್ನಡಿರುವುದು ಮುಖ ನೋಡಲಿಕ್ಕೆ. ಅದು ಕಂಡ ಹಾದಿ ಬೀದಿ ನಾಯಿಗಳಿಗಲ್ಲ. ಒಂದು ವೇಳೆ ಕನ್ನಡ ಹಾದಿಲಿ ಹೋಗಿ ಬಿದ್ದು ಹೊಡೆದರೆ ಮುಂದೆ ಏನು ಮಾಡುತ್ತೀಯ? ಅಯ್ಯೋ ಹುಚ್ಚಪ್ಪ, ಕನ್ನಡಿ ಒಡೆದು ಹೋದ್ರೆ ಏನಾಯ್ತು? ಒಡೆದು ಹೋದ ಒಂದು ಚೂರಿನಲ್ಲಿ ಮುಖ ನೋಡ್ಕೊಂಡ್ರಾಯ್ತು ಮಿಸ್ಟರ್. ಒಡೆದು ಹೋದ ಕನ್ನಡಿಯಲ್ಲಿ ಮುಖ ನೋಡಬಹುದು ವಿನಾ ಸಿಂಧೂರು ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಯಾಕಂದರೆ ಆ ಕನ್ನಡ ಚೂರು ಹೇಳ್ತವೆ ಈ ಕನ್ನಡ ಜೊತೆ ಕೂಡಿ ಬಾಳಿದ್ದೆ ಅಂತ. ನೋಡಿ, ಒಡೆದು ಹೋದ ಆ ಕನ್ನಡಿ ಒಂದು ಚೂರಿನಲ್ಲಿ ದೊಡ್ಡ ಚೂರನ್ನು ತೆಗೆದುಕೊಂಡು ಉಳಿದ ಚೂರನ್ನೆಲ್ಲ ಬೀದಿಗೆ ಬಿಸಾಕಿ ಆಯ್ಕೆ ಮಾಡಿಕೊಂಡು ಒಂದೊಂದರಲ್ಲಿ ಒಂದು ಮುಖವನ್ನು ನೋಡಿ ಇಟ್ಟುಕೊಳ್ಳಬಹುದಲ್ಲ ಸಿಂಧೂರನ. ಹಾಗಾದರೆ ಮುಂದೊಂದು ದಿನ ಆ ಕನ್ನಡ ಚೂರು ಹೇಳ್ತವೆ ಈ ಕನ್ನಡಿ ಕೂಡ ಕೂಡಿ ಬಾಳಿದ್ದೆ ಅಂತ. ಎಂದು ನೀನು ಯಾವ ಪರಪುರುಷನ ಜೊತೆ ಸಂಘ ಬೆಳೆಸಿದೆಯೋ ಆ ಪರಪುರುಷನಿಂದಲೇ ನಿನ್ನ ಮಾಂಗಲ್ಯಕ್ಕೆ ಗೊತ್ತು ತಂದು ಮಾತಾಡಕ್ಕೆ ಹೋದ ಮಹಿಳೆಯರ ಈ ನಿನ್ನ ಸಮಾಜದಲ್ಲಿ. ಅದಕ್ಕೆ ಕವಿ ಗರಿರಾಜ್ ಹೇಳ್ತಾರೆ, ಪ್ರತಿ ನಾಟಕದಲ್ಲೂ ಎತ್ತರ ಹೆಣ್ಣು ಎತ್ತರೆ, ಕಾಮದುತ್ತರವರು ಈ ಸಮಾಜದಲ್ಲಿ ಎತ್ತರ ಅಂತ. ಅದಕ್ಕೆ ಕಲಿತವಳು ನೀನು ವಿಚಾರ ಮಾಡು. ಸತ್ತು ಹೋಗುವ ಹೆಣ್ಣು ನಾನಲ್ಲ ಮಿಸ್ಟರ್. ಬದುಕಿ ಬಾಳಿ ತೋರಿಸುವೆ ಈ ಸಮಾಜದಲ್ಲಿ. ಹಾಗಾದರೆ ಪ್ರೀತಿಸುವ ನಿನ್ನ ಹಳೆ ಪ್ರೇಮಿಗೆ ಗಂಡನಿಗೆ ಗೊತ್ತಾಗದೆ ಹೆಂಗನಿಗೊಮ್ಮೆ ಸುಖ ಗೊತ್ತು ಗಂಡನಿಗೆ ಮೋಸ ಮಾಡಿದಾಗ ಮಾತ್ರ ನೀನು ಮಿಂಡನಿಗೆ ಬದುಕೋ ಸಾಧ್ಯ. ಆವಾಗ ಸಮಾಜ ಹೇಳುತ್ತೆ ಇವಳು ಹೆಣ್ಣಲ್ಲ ಕಾಮರೂಪದ ಹೆಣ್ಣು ಅಂತ. ಏನದ್ಯೋ ನನಗೆ ಬಾಯಿಗೆ ಬಂದಂತೆ ಬೇಯ್ದು ಅಲ್ಲದೆ ಬುದ್ಧಿವಾದನೆ ಹೇಳ್ತಾ ಇದೀಯ. ಇನ್ನೊಂದು ಸಾರಿ ಆ ನಿನ್ನ ಬಾಯಿಂದ ಒಂದೇ ಒಂದು ಮಾತು ಏನಾದ್ರೂ ಬಂದ್ರೆ ನಿನ್ನ ಕಪಾಳಕ್ಕೆ ಮೋಕ್ಷ ಮಾಡಬೇಕಾಯ್ತು. ಕೈ ಎದ್ದು ಮೊದಲು ನಿನಗೊಂದು ಮಾತು ಹೇಳ್ತೇನೆ, ಕೇಳು. ಹೂ ಪಡೆದ್ರೆ ಬಳ್ಳಿ, ಹಣ್ಣು ಪಡೆದ್ರೆ ಮರ, ಇನ್ನು ಹಾಲು ಪಡೆದ್ರೆ ಹಸು. ನಿನ್ನಂತ ತಿಳಿಸಿ ಹೇಳಿದ್ರೆ ತಿಳ್ಕೊಳ್ಳಾದ ಹೆಣ್ಣು ಸಿದ್ದರಟ್ಟು ಸದ್ದರಟ್ಟು ಅಂತ ನಾನು ಹೇಳಿಲ್ಲ, ಬಲ್ಲವರು ಹೇಳ್ತಾರೆ. ನಡು ಅತ್ತಿಗೆ ಅದು ಅಂದರೆ ಏನಪ್ಪ ಮಾತಾಡೋದಂತೆ ಆ ಹುಡುಗಿ ಜೊತೆ ಇದ್ದು ಮಾತಾಡಬೇಕಾದ್ರೆ ಯಾಕಪ್ಪ ಎಷ್ಟು ಅಸಹ್ಯ ಅನ್ಸುತ್ತಾ ಇದೆ ನನಗೆ. ಅದು ಅಲ್ಲದೆ ಅತ್ತಿಗೆ ನನಗೆ ಮದುವೆ ಮಾಡಂತ ಹೇಳಿದ್ರೆ ನಾನು ನಿನಗೆ ಮದುವೆ ಮಾಡ್ತಿರ್ಲಿಲ್ವೇ? ನನ್ನ ಮಾತನ್ನು ನಂಬಿ ಏನು ನಿನ್ನ ಮಾತನ್ನು ನಾನು ನಂಬಬೇಕೆ? ನನ್ನ ಕಣ್ಣರೆ ನನ್ನ ಕಂಡಿದ್ದೇನೆ ಅಂದಾಗೆ ಆ ಹುಡುಗಿ ಹೇಗೆ ನನಗೆ ಮುಖ ತೋರಿಸಿದೆ ಹಾಗೆ ಹೌದು. ನಿಮ್ಮ ಕಳ್ಳತನ ಪ್ರೀತಿ ಎಷ್ಟು ದಿವಸ ಆಯ್ತು ನಡೆದು? ಅತ್ತಿಗೆ ಅವಳು ಯಾರು ಅಂತ ನನಗೆ ಗೊತ್ತಿಲ್ಲ. ಅಂದ್ರೆ ಗೊತ್ತಿಲ್ಲ ಪ್ರೀತಿ ಆಯ್ತು ನಿನಗೆ? ನೋಡಪ್ಪ, ನೀ ರೀತಿ ಮಾತಾಡಿ
ನಿಮ್ಮ ಅಣ್ಣನನ್ನು ನಂಬಿಸಬೇಡ. ಅದು ಅಲ್ಲದೆ ನಿನಗೆ ತುತ್ತು ಮಾಡಿ ಉಳಿಸಿದ್ದೇವೆ, ಅದಕ್ಕೆ ಆ ತುಂಬರೆ ತೆಗಿಬಿಡಪ್ಪ. ನಿನ್ನ ಕೈ ಮುದಕ್ಕೆ ಅಂದ್ರಿ ನಾನು. ಅತ್ತಿಗೆ ನನ್ನ ಕತ್ತು ಹೋದರೂ ಪರವಾಗಿಲ್ಲ, ನಿಮ್ಮಂತ ಅಣ್ಣ ಅತ್ತಿಗೆ ಯಾರು ಮಾನ ಮರೆ ಕಳೆದು ನಾನು ಎಂದೂ ಕೆಲಸ ಮಾಡಲ್ಲ. ಇದು ನನ್ನ ಹೆತ್ತವರ ಮೇಲಾಣೆ. ನಂದೀಶ, ಹಾಗಿದ್ರೆ ಆ ಹುಡುಗಿ ಯಾರು? ಅವಳ ಜೊತೆ ನಿಂತು ಏನು ಮಾಡ್ತಾ ಇದ್ಯಾ ನೀನು? ಅತ್ತಿಗೆ ಅತ್ತಿಗೆ ನಿಮ್ಮಂತ ಹಿರಿಯರು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡದೆ ಅವಮಾನ ಮಾಡಿದಾಗ ನಮ್ಮಂತ ಹುಡುಗಡಿಯರು ಸತ್ತು ಹೋದ ವಿಷಯ ನೀವು ಕೇಳಿರ್ಬೇಕಲ್ಲ. ಅತ್ತಿಗೆ ಅವಳು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ಆದರೆ ನಮ್ಮೂರು ಶ್ರೀಮಂತರ ಬ್ರಹ್ಮನ ಜೊತೆ ಹಾಳವಾಗಿ ಬೀಳುತ್ತಿದ್ದಳು. ಹಾಳು ಆ ಬ್ರಹ್ಮನ ಬಾಳಿದ್ರೆ ಸತ್ತು ಹೋಗುತ್ತೆ ಅಂತ ತಿಳಿಸಿ ಹೇಳುತ್ತಿದ್ದೆ. ಅಷ್ಟರಲ್ಲಿ ನೀವು ಬಂದ್ರಿ, ನನ್ನನ್ನು ಕ್ಷಮಿಸಿಬಿಡೋತ್ತಿಗೆ. ಓಹೋ, ಸತ್ಯ ಇದ ನೋಡಪ್ಪ, ಏನಕ್ಕೆ ಈ ರೀತಿ ಮಾತಾಡಿಬಿಟ್ಟೆ? ನಾನು ತಪ್ಪಾಯ್ತು. ಹೋಗಬಿಡತ್ತಿಗೆ, ನಿಮ್ಮಂತ ಹಿರಿಯರು ನಿಮ್ಮಂತವರು ಇಂದಲೇ ಈ ಸಮಾಜದ ಸಂಸ್ಕೃತಿ ಮುಳಿದತ್ತಿಗೆ ಈ ಹೋಗಿಬಿಡತ್ತಿಗೆ ನಾನಿನ್ನು ಹೊಲಕ್ಕೆ ಹೋಗಿ ಬರುತ್ತೇನೆ. ಚೇಚೆ, ಏನು ಗೊತ್ತಿರದೆ ನನ್ನ ಮೈದ್ರ ಮನಸ್ಸು ನೋಸಿಬಿಟ್ಟೆ. ಏನಾಗ್ಲಿ, ನನ್ನ ಮೈದ ಕೂಡ ಮದುವೆ ವಯಸ್ಸಿ ಬಂದಿದ್ದಾನೆ. ಆದಷ್ಟು ಬೇಗ ಎಲ್ಲೇ ಹುಡುಗಿ ನೋಡಿ ಅವನಿಗೆ ಮದುವೆ ಮಾಡ್ಲೇಬೇಕು. ಹೌದು, ನಾ ಮದುವೆ ಮಾಡ್ಲೇಬೇಕು. ಮಗಳ ಸಂಗವ್ವ, ಇನ್ನೋನ ನಾನು ನಿನಗೆ ಮೊದಲೇ ಹೇಳಿದ್ದೆ ಸರಿಯಾದ ಸಮಯಕ್ಕೆ ಊಟ ಮಾಡುವಂತ. ನೀ ಎಲ್ಲಿ ಅದು ಮಾತು ಕೇಳಿ ಊಟ ಬಿಟ್ಟು ಅಡ್ಡಾಡಿದಕ್ಕ ಹೊಟ್ಟೆ ನೋವು ಬಂದೈತೆ ನೋಡು. ಯಪ್ಪ, ನಾನು ಬೆಳೆಯೋ ಹುಡುಗಿ ಸರಿಯಾಗಿ ಉಂಡಿನಿ, ಆದ್ರೂ ಎದಕ್ಕೆ ಹೊಟ್ಟೆ ನೋವು ಬಂದೈತೆ ಅನ್ನೋದ ನನಗೆ ಗೊತ್ತಿಲ್ಲ. ನೀ ಮೌನ, ನಿನ್ನ ಮಾತು ಕರೆ ಐತವ. ಆದ್ರ ಮುಂದಿನ ಮದಿ ಬಾಗಪ್ಪನ ಮೂನು ಕೊಂತು ಉಣ್ಮಾಡ ಅಲ್ಲಿ ಅವನ ಕಾಣ್ ಮೊದಲೇ ಹಿಂತಿಂತು ಅವ. ಅದಕ್ಕ ಹಿಂಗಾಗೈತ್ ನೋಡು. ನಡಿ ದವಾಖಾನಿಗೆ ಹೋಗೋಣ. ಹೋತೋ ಯಪ್ಪ, ನಿನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗಿ ಹತ್ತಿ ಬಿದ್ದು ಹೋತೋ ಯಪ್ಪ, ಹೋತು. ಛೇ 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 ಛೇ, ಎಂತ ಸಾವ್ರಿ ಎಂತ ಸಾವು. ಈ ಜಗತ್ತಿಗೆ ಅನ್ನ ಕೊಡೋ ರೈತರ ಸಾವು. ಹೇಳೋರಿಲ್ಲ ಕೇಳೋರಿಲ್ಲ ಈ ಹದಗೆಟ್ಟ ಸರ್ಕಾರದಾಗ. ಹೋಗ್ಲಿ ಬಿಡ್ರಿ, ದೊಡ್ಡವ್ರ ವಿಷಯ ಗಿಡ್ಡಣಿಗೆ ಹಾಕ್ಬೇಕು ಅಂತ. ಏನಪ್ಪ ತಂದಿ ಮಗಳು ಯಾಕೋ ಹವ್ವಾರಿ ದಾರ್ಯಾಗ ನಿಂತಿರ್ಲ, ಏನು ಸಮಾಚಾರ? ನಿನ್ನಂತ ಸೂರು ಬರ್ತಾನ ನಿಂತೀವೋ ಮರೆ. ಮತ್ತ ನನ್ನ ಮಗಳಿಗೆ 3 ದಿನದಿಂದ ಹೊಟ್ಟೆ ನೋವು ಬಂದೈತಿ. ಅದಕ್ಕ ಡಾಕ್ಟರ್ ಹತ್ರ ಹೊಂಟಿ ಒಬ್ಬ ಡಾಕ್ಟರ್ ಹತ್ರ. ಏನು ಮಾವ, ನಿನ್ನ ಮಗಳಿಗೆ 3 ತಿಂಗಳನ ಮಾವ? ಇದಕ್ಕ ನಾ ಕಾಣಲ್ಲ, ಆ ಮಗ ತಂಬೂರಿ ಇರ್ಬೇಕು. ಅವ್ಯಕ್ ನನ್ನ ಮಗನೇ 3 ತಿಂಗಳ ಲೋಲೆಯಪ್ಪ, 3 ದಿನ ಆಯ್ತು ಹೊಟ್ಟೆ ನೋವು ಬಂದು. ಅದಕ್ಕ ಡಾಕ್ಟರ್ ಹತ್ರ ಕರ್ಕೊಂಡ್ ಹೊಂಟೀನಿ. ಹೋತೋ ಯಪ್ಪ, ಹೋತು ಯಪ್ಪ, ನಿನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗಿ ಹತ್ತಿ ಬಿದ್ದು ಹೋತ್ ನೋಡಪ್ಪ. ಮತ್ ಇನ್ನೇನ ನಮ್ಮ ಕೆಲಸ ನಾವಿಬ್ರು ಕೂಡ ಅವನ್ ತೆಗಿಬೇಕೀಗ. ಯಪ್ಪ, ಇವನ್ ಇಲ್ಲೇ ನಿಂದ್ರಿಸ್ಕೊಂಡ್ರ ಇವ ನನ್ನ ಡಿಲಿವರಿನ ಮಾಡ್ತಾನ ಬಿಡಲ್ಲ, ಮಾಡ್ಸೋಳಿ ಇಲ್ಲವ. ಈಗ 15 ದಿನ ಆಯ್ತು ಮಾಡಿ. ಮತ್ತೆ ಏನ್ ಮಾವ ಬಿಡ್ತಾರ? ಓಡಿ ಹೊಂಟಾಳ. ಓಡೋಗೋದನ್ನು ಬಿಟ್ಟು ಇದಕ್ಕೆ ಯಾರಂತ ಹೇಳ ಆ ಮಗನ ಕರ್ಕೊಂಡು
ಮಗಳ ಹೊಟ್ಟಿ ನೋಡು ಮಗನ ಹೊಟ್ಟಿ ನೋಡು ಮಗನ ಮಗಳ ಹೊಟ್ಟಿ ನೋಡು ಮಗನ ಮದುವೆಯಾಗಿ ನಿನ್ನ ಮಾಡ್ಯಾರ ಗಟ್ಟಿ ಮದುವೆಯಾಗಿ ನಿನ್ನ ಮಾಡ್ಯಾರ ಗಟ್ಟಿ ಆಗ ಹೋಗುಯಲು ನಮ್ಮ ಏನು ಮಾಡಿ ಮಾವ ಏನು ಮಾಡಿ ಮಾವ ಏನು ಮಾಡಿ ಮಾವ. ಯಪ್ಪ ಇವನ ಇಲ್ಲೇ ನಿಂದಿರ್ಸ್ಕೊಂಡ್ರೆ ನಾನು ಡಿಲೆವರಿ ಮಾಡ್ತಾನಿವಾ. ಏನು ಮಾಡಿನೋ ಮಾವ ನಾನು? ಅಲ್ಲೋಲೆ ವಿವೇಕ್ ನನ್ನ ಮಗನ ನಾನು ಬಂಗಾರದಂತ ಮಗಳಿಗೆ ನಡುದಾರ್ಯಾಗ ನಿಂದಿರ್ಸ್ಕೊಂಡು ಮರ್ಯಾದೆಗೈತಿವಲು ಏನಾಗೈತಿ ನಿನಗೆ ಅದನ್ನಾರ ಹೇಳು. ಅಂದ್ರೆ ಸುದ್ದಾರ ಮಾಡ್ತೀನಿ ಏನಪ್ಪ ಯಪ್ಪ. ಏ ಸಂಗಿ ನಿನ್ನ ಹಡದ ಹೊಟ್ಟಿ ಮುಂದೆ ಹಂಗೆಲ್ಲ ಮಾತಾಡಬಾರ್ದು. ಏನು ಮಾಡಿನ ಮಾವ ನಾನು? ಅದನ್ನ ಹೇಳ ಬಾಯ್ ಬಿಚ್ಚಿ. 9 ತಿಂಗಳಾದ್ರೂ ಹಡದೆ ತೀರ್ತೀನಿ ಅಂತಿದಿ ನೋಡು. ಪಾಪ ನಿಮ್ಮ ಅಪ್ಪ ಬೇಜಾರಾಗಿ ಆ ಮಗ ಇನ್ನ ಊರ್ಲ ಹಾಕೊಂಡು ಸಾಯಲಾಕ್ ಹೊಂಟಾನ. ನಡಿ ಹೋಗಿ ಕರ್ಕೊಂಬರಪ್ಪ. ಯವ್ವ ಮಗಳ ಹಿಡ್ಕಬಾ ಇಲ್ಲಿ. ಈ ನನ್ನ ಮಗನ ಶಿವನ ಪಾದಕ್ಕೆ ಸೇರಿಸ್ಬಿಡು. ಹಿಡ್ಕೋಬಾ ನೀ. ಮಾವ ನಿನ್ನ ಕೈ ಮುಗಿದು ಹೇಳ್ತೀನಿ ಮಾವ. ಇದಕ್ಕೆ ನಾ ಕಾಣಲ್ಲೋ. ಈ ಕಾರಣ ಅದವನ್ನ ಕರ್ಕೊಂಬಂದ ತಾಳಿ ಕಟ್ಟಿಸ್ತೀವ ಮಾವ. ತಾಳಿ ಕಟ್ಟಿಸ್ತೀನಿ ಈಕಿಗೆ. ಯವ್ವ ಮಗಳ ಬೇಟ್ರ ಬೆಳತನ ಬಡಿತಾನ ತಂದಿ ಮಗಳಿಗೆ. ಅಟ್ಟು ಹುರುಪ್ಲೇನೆ ಬಂದಾನ. ಹಿಡ್ಕೋ ಊರ್ಲ ಕೊಂದ್ ಬಿಡೋಣ ಬಾ. ಹ್ಞೂ ಯಪ್ಪ ಹಿಡ್ಕೊಂತೀನಿ ಬಾ ಯಪ್ಪ. ಬಾಜು ಮನ್ಯಾಗ ಮಾರಿ ಐತಿ ಬಾಜು ಮನ್ಯಾಗ ಮಾರಿ ಐತಿ ಎಪ್ಪಡ ಪಡೆ ಬಾಜು ಇಲ್ಲ ಕೋರೆ ಮಂದೆ ಬಾಜು ಇಲ್ಲ ಕೋರೆ ಮಂದೆ ಬಾಜು ಮನ್ಯಾಗ ಮಾರಿ ಐತಿ ಎಪ್ಪಡ ಪಡೆ ಬಾಜು ಮನ್ಯಾಗ ಮಾರಿ ಐತಿ ಎಪ್ಪಡ ಪಡೆ ಬಾಜು ಇಲ್ಲ ಕೋರೆ ಮಂದೆ ಬಾಜು ಇಲ್ಲ ಕೋರೆ. ಕಣ್ಣಲ್ಲಿ ಕರಿತನ ಮಾವ, ಮುಡಿಯಲ್ಲಿ ಮುಡಿಸ್ಯ ನಮ್ಮ ಮಲ್ಲಿಗೆ ಹೂವ. ಕಣ್ಣಲ್ಲಿ ಕರಿತನ ಮಾವ, ಮುಡಿಯಲ್ಲಿ ಮುಡಿಸ್ಯ ನಮ್ಮ ಮಲ್ಲಿಗೆ ಹೂವ. ಮನಸಾರೆ ಮಲ್ಲಿಗೆಯ ಮುಡಿಸ್ಯಾನಲ್ಲ, ನನ್ನ ಮನಸ್ಸನ್ನೇ ಗೆದ್ದವನಲ್ಲ, ನನ್ನ ಹೃದಯನ ಗೆದ್ದವನಲ್ಲ. ಏ ಮಾವ ಏನಾದ್ರು ನಿಮ್ಗ ನೀವು ನಾವು 3 ಮಂದಿ ಸೇರ್ಕೊಂಡು ಮಂಗೆಲ್ಲ ಚಚ್ಚಿರಿ ಏನು? ಒಂದು ನಮೂನಿ ನಾವು ಭೌ ಭೌ ಅಂತ ನಾಯಿ ಕಚ್ಚಾಡ್ಲಕತ್ತಿರಲ್ಲ. ಏನಾಗ ನಿಮಗ? ಸರಿಲೇ ಮಂಗೆ ದರಿಬಿಟ್ಟ. ಏ ತಂಬೂರಿ ಮಾಮ, ಇವ ಅದನ್ನಲ್ಲ ನನ್ನ ನಡು ರಸ್ತಾರ ನಿಂದಿರ್ಸಿ ಮಾನ ಮರ್ಯಾದೆ ತೆಗಿಲಿಕ್ಕೆ ಹತ್ಯಾನ. ಹೆಂಗ ಬೈ ನನ್ನ ಮಗನಿಗೆ ಇಂಥ ಮಕ್ಕಳಿಗೆ ಎಟ್ ಹೊಡೆದ್ರು ಬುದ್ಧಿ ಬರಲ್ಲ ನೋಡ. ಎಲೆ ತಂಬೂರಿ ಇಂಥ ಚಂದನ ಹುಡುಗಿ ನಂಬಿಸಿ ಬಸರು ಮಾಡಿ ಅಲ್ಲಿ ಹೆಂಗಾರ ಮನಸ್ಸು ಬಂತಲ್ಲೇ ನಿನಗ? ಯಪ್ಪ ಏಳೇಳು ಜನ್ಮಕ್ಕೂ ಈ ನನ್ನ ಹೊಟ್ಟಿ ನೋವು ಅನ್ನಂಗಿಲ್ಲ. ಈ ಡಾಕ್ಟರ್ ಸವಾಸ ನನಗೆ ಬೇಡ. ನಾ ಸೀದಾ ಮನೆಗೆ ಹೋಗ್ಲಪ್ಪ. ಏವ್ವ ಬೇಡ ನಿಂದ್ರಸ್ಯಾರ. ನೀನು ಹಂಗಾದ್ರೆ ಮನೆಗೆ ನಡಿಯವ. ನಾನು ಇಲ್ಲೇ ಸಂತೋಷ್ ಹಂಗೆ ಮೆಡಿಕಲ್ಗೆ ಹೋಗಿ ಜರ ಗುಳಿಗೆ ತರ್ತೀನಿ. ಮತ್ತು ಈ ಕಡೆಗ ಹಿಂಗೆ ಹೋಗ್ಬೇಡ. ಹಿಂಗೆ ಸಂಧ್ಯಾಗಾಯ್ದು ಹೋಗಿ ಬಸ್ ಸ್ಟ್ಯಾಂಡ್ದಾಗ ಹೋಗ್ಬೇಡ. ಭಾಳ ಸುಮಾರು ಮಂದಿ ಅದ. ಹಿಂಗೆ ಸಂಧ್ಯಾಗಾಯ್ದು ಹೋಗಿ ಮನೆಗೆ. ಹೌದಪ್ಪ, ತಂಬೂರಿ ಮಾಮನ ಕಡೆ ಭಾಳ ಚಲೋ ಐತಂತ ಬೇರು, ಅದನ್ನ ಇಸ್ಕೊಳ. ತೋ ನಿಮ್ಮ ಅವ ಮನುಷ್ಯರೇ ನೋಡು ಹೆಂಗೆ ನಿಂತಾನ. ಈ ದಿನ ಹುಂಚಿ ಗಿಡದಾಗ ತೊಗಲ್ ಬಲೆ ಜೋತಾಡ್ದಂಗೆ ಜೋತಾಡ್ಯಾನ. ಇನ್ನು ಬೇರೆ ಎಲ್ಲಿ ಉಳಿದಿರ್ತದ ಅವ್ನು ಬಲಿ. ಯಪ್ಪ ನನಗ 3 ತಿಂಗಳ ಅಂದವ 6 ತಿಂಗಳ ಅದಾನ. ಹಂಗ ಕಾಣಕತ್ತಲ್ಲ ಅವ. ಅದಕ್ಕೆ ಅವನು ಬೇರಿನ ಸವಾಸ ಆದ್ರು ಮೊದಲ ಬೇಡವ ಯಾವ ಬೇಡ ಬೇಡ. ಎಲ್ಲೆಲ್ಲಿ ಹಾಕ್ತಿಕ್ಯಾನೋ ಎಲ್ಲೆಲ್ಲಿ ಇಡ್ತಾನ ನನ್ನ ಅದನ್ನು ಮತ್ತ. ಹೇ ಮಾವ ನಿನ್ನ
ನಾನು ಬೇರೆ ನಮಗೆ ಸವಾಸ ತಿಳ್ಕೊಬಾರು ನೀನು ಅವನ ಅದು ಇವನವನಿಗೆ ಸಂಗಿ ಕೊಡ್ಬೇಕಂತ ಹೊರಗೆ ತೆಗೆದು ತೋರಿಸ್ಲೇನು ಮಗ. ಅಲ್ಲೇಳು ಏ ಮಾವ, ಇಲ್ಲಿ ಕುಂತವ್ರು ಯಾರು ಕಣ್ಣು ಸರಿ ಇಲ್ಲ, ನನಗೊಬ್ಬೇಕಿಗೆ ತೋರಿಸ್ ನೀನ. ಹೌದು ಮತ್ತೆ ಅದಕ್ಕೆ ನಿಂತೀನಿ ತೋರಿಸ್ಲಾಕೆ ಮಗ ನಾನು. ಒಗ್ರ ನಿಮ್ಮ ಅವನ ಇಡ್ತಾನ ಆಡಿದ್ರೆ ಒಂದು ದಾಟಿನೂ ಇಲ್ಲ ಒಂದು ಸಾಹಿತ್ಯನೂ ಇಲ್ಲ. ಹ್ಯಾಂಗ ಆಡಿದ್ರ ನೀವರ ಒಂದು ಸೂರ್ ಇಡ್ರಿ ಮಾಸ್ತರ. ನಿಜ ಹೇಳತೀನಿ ಗೆಳತಿ, ಒಟ್ಟ ಗೆಳತಿ, ಪವಿತ್ರ ನನ್ನ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರುತ್ತಿ, ಜೀವನ ಹೆಂಗ ಕಳೆದಿ. ಜೈ 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 ಜೈ. Yeah.
ವಿಷ್ಣು ಮಹೇಶ್ವರ ಭೂಲೋಕದ ಭೂರಾಕ್ಷಸರನ್ನು ನನ್ನ ಅಡಿದಾವರಿಯಲ್ಲಿ ಆತ್ಮನ ಮಾಡಿ ಈ ವಿಶ್ವಕ್ಕೆಲ್ಲ ವಿಷ್ಣುವರ್ಧನ ನಾನೇ ಎಂದು ಚಂಬದಿಂದ ಹುಂಬನಂತ ಹುಬ್ಬೇರಿಸಿ ಒಟ್ಟ ಹೋಸದಿ ಮರಿವ ಈ ತೊಂಡ ಗಂಡುಗಳ ಎದುರ ಬರುವ ತಾಕತ್ತು ಯಾವ ಷಂಡನಿಗೂ ಇಲ್ಲ ಈ ರಣರಂಗದಲ್ಲಿ ಷರತ್ತಿನ ಕುದುರೆ ಎಂದೇನೆ ಕೈಯಲ್ಲಿ ಕಟ್ಟ ಹಿಡಿದು ಸೊಕ್ಕಿನ ಶ್ರೀಮಂತರ ಮೇಲೆ ಹುಲಿ ಅಂತ ಒಪ್ಪಳಿಸಿ ಆರ್ಭಟದಿಂದ ಒಟ್ಟ ಹಾಸದ ಮೇಲೆ ನಿಂತು ಮಹಿಷಾಸುರನನ್ನು ಮರ್ದಿಸುವ ಈ ಪೊಂಡನೆದವರಿಗೆ ಬರುವ ಸ್ವಕ್ಕನ್ನು ಕಕ್ಕಿಸ ಗಂಡನೆಯ ಬಂಡ ಶಂಡರಿಗೆ ತಕ್ಕ ಸವಾಲು ಹಾಕೆ ಸಂಪಿಗೆಯಂತೆ ಕಂಪಿಸುವ ಸಂಪನ್ನರ ಸೌಖ್ಯ ಸಂಸಾರದಲ್ಲಿ ಹುಳಿ ಹಿಂಡುವ ನರಸಿಂಹ ಈ ಹೊಂಡ ಕೆಂಡ ಕಾಳಿಂಗ ಸರ್ಪವನ್ನು ಕೆನಕಲು ಬಂದರೆ ಓದರದ ನೆತ್ತರ ಅದರ ಭಾಗವನ್ನು ಕೊಟ್ಟೆ ಪೂಟ ತಿರುಬಿ ಹಾಟ ಸಾಧಿಸುವ ಛಲದಂಕ ಮಲ್ಲ ನಿಮನ ಏ ನರಸಿಂಹ ಈ ಸುತ್ತು ಹತ್ತು ಹಳ್ಳಿಯಲ್ಲೇ ಅರಳುವ ಕುಸುಮಗಳ ವಾಸನೆಯನ್ನು ಸವಿದ ಅರಳಿ ನಿಂತ ಕುಸುಮಗಳ ದೇಹದ ಸೌಂದರ್ಯವನ್ನು ಸವಿಯಬೇಕೆಂದ ನಿನ್ನ ಸಿರಿ ಸಂಪತ್ತನ್ನು ಹೊತ್ತು ಒಯ್ದ ಪಣ ತೊಟ್ಟು ನಿಂತ ಈ ಪಾರ್ಕವನ ತಂತ್ರಕ್ಕೆ ಪ್ರತಿ ತಂತ್ರ ಹೂಡಲು ನೀನಾದರೂ ಅಡಿ ಹೆಜ್ಜೆ ಬಂದಿಟ್ಟರೆ ನಿನ್ನ ಕರ್ಮದ ಶರೀರವನ್ನು ಎಬ್ಬಾಗ ಮಾಡಿ ಜಡ ಹೋಗಿದ ದಡ ಸೇರಿಸದಿದ್ದರೆ ನನ್ನ ಹೆಸರ ಚಕ್ರಕೋಟಿ ಚಂಡಿಗರ ತಂಡ ರಸಿಕ ಸಿಂಹದ ಮರೇ ಭಾರ್ಗವೇಂದ್ರನೇ ಅಲ್ಲ ಎಲ್ಲಿ ಹಾಗೆ ಕಳ್ಳತನ ಮಾಡೋದು ಅಪರಾಧದ ಕೆಲಸ ಅಲ್ವೇ? ನನ್ನ ದೇಶ, ನನ್ನ ರಾಜ್ಯ, ನನ್ನ ಜಿಲ್ಲೆ, ನನ್ನ ತಾಲೂಕು, ನನ್ನ ಊರು, ನನ್ನ ಜನ, ನಮ್ಮ ಜನರ ರಕ್ತ ಹೀರಿ ಸಂಪಾದಿಸಿದ ಸಂಪತ್ತಿನಲ್ಲೇ ಕೋಪಿ ಮೆರೆದಿರುವ ಸ್ವಕ್ಕಿನ ಶ್ರೀಮಂತರ ಹಣವನ್ನ ಕಳ್ಳತನ ಮಾಡಿ ಬದುಕ್ತೀನಿ, ಇಲ್ಲ ಹೊಡೆದ ಬಡದರ ಕಸ್ಕೊಂಡು ಹೋಗ್ತೀನಿ. ಯಾಕಂದ್ರೆ ಈ ಪವಿತ್ರವಾದ ಭೂಮಿಯಲ್ಲೇ ಧರ್ಮದಿಂದ ಬದುಕುತ್ತಿರುವರೆ ಅನ್ಯಾಯ ಅತ್ಯಾಚಾರ ಮಾಡಿಕೊಂಡು ಬದುಕುತ್ತಿರುವಾಗ ನನ್ನನ್ನು ಕೇಳುವರಾರು ಈ ಪವಿತ್ರ ಭೂಮಿಯಲ್ಲೇ. ಅಂದ್ರೆ ಏನು ಹೇಳು ನಿನ್ನ ಮಾತಿನ ಅರ್ಥ? ನಿನಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳಿದ ತಾನೆ ಕಂಡ ಕಂಡ ಶ್ರೀಮಂತರ ಮನೆಯನ್ನು ಕಳ್ಳತನ ಮಾಡಿ ಬದುಕ್ತಾ ಇರೋದು. ನಿನ್ನಂತವರ ಕೈಗೆ ಕಬ್ಬಿದ ಕೋಳೆಯನ್ನು ಹಾಕಿಸಬೇಕು. ಈ ನಮ್ಮ ದೇಶದಲ್ಲಿ ಯಾವ ಕಾನೂನು ಇಲ್ಲ ಅಂತ ನೀನ್ ತಿದ್ದಿಕೊಂಡಿದ್ಯಾ? ಕಾನೂನು ನಿಮ್ದ दुसरं में हाथ बुस्क्रा कोई की नीम बुमरा मशीन सुको लोहकवा उन कासा मीनु पिज़ा सुकवा ben bahata zarat trama mas mat mrimsa enknem
Men har högt svårt med att svikta krasåra. ವಿದ್ಯಾವಂತರಾಗಿ ಬುದ್ಧಿ ಹೇಳಬೇಕಾದ ಪೊಲೀಸ್ ಅಧಿಕಾರಿಗಳೇ, ಕಳ್ಳತನ ಮಾಡಿ ಬರುವವರ ಕಳ್ಳರೊಂದಿಗೆ ಶಾಮೀಲಾಗೆ ಕತ್ತ ಹಣದಲ್ಲಿ ಹಂಚಿಕೊಂಡು ಸುಳ್ಳು ವ್ಯಾಪಾರ ಹಾಕಿ ಮರುದಿನಗೆ ಮನೆಗೆ ಕಳಿಸುವ ಬಸ್ತ ಪೊಲೀಸ್ ಅಧಿಕಾರಿಗಳಷ್ಟಿಲ್ಲ ಇಲ್ಲಿನ ಕಾನೂನಿನೊಳಗ. ಇದಕ್ಕೇನಂತೀಯ? ಕಾಮಲೆ ಆದವನ ಕಣ್ಣಿಗೆ ಕಾಣೋದೆಲ್ಲ ಹಳದಿನೇ ಅಂತೆ. ಯಾರೋ ಒಬ್ರು ತಪ್ಪು ಮಾಡಿದ್ರೆ ಅಂತ ಎಲ್ಲರನ್ನು ದ್ವೇಷಿಸೋದು ಸರಿ ಅಲ್ಲ. ಸರಿ ಸರಿ ತಪ್ಪುಗಳ ಬಗ್ಗೆ ಕಲಿಸಿ ಬರುವ ಯಾವ ವಯ್ಯಾರದ ಹೆಣ್ಣೆ ಕ್ಷಣಕ್ಕೊಂದು ಬಣ್ಣ ಆತಾಶಗಳನ್ನು ಮಾತು ಬದಲಾಯಿಸುವ ಆ ಷಂಡ ರಾಜಕಾರಣಿಗಳು ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡುತ್ತಿರುವಾಗ ಇದು ಕಾನೂನಿನ ದೃಷ್ಟಿಯಲ್ಲಿ ಕಳ್ಳತನ ಅಲ್ಲವೇ? ಇನ್ನು ಬಡವರ ರಕ್ತ ಹೀರೆ ಮದ್ದದ ಕೆಳಗ ಲಂಚವನ್ನು ಪಡೆಯುತ್ತಿರುವ ಆ ಭ್ರಷ್ಟಾಧಿಕಾರಿಗಳು ತುಂಬಿರುವಾಗ ಇದು ಕಾನೂನಿನ ದೃಷ್ಟಿಯಲ್ಲಿ ಕಳ್ಳತನ ಅಲ್ಲವೇ? ಈ ದೇಶದೊಳಗ ಶ್ರೀಮಂತರಿಗೊಂದು ಕಾನೂನು, ಬಡವರಿಗೊಂದು ಕಾನೂನು. ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಆಗಿದೆ. ಈ ಕಾನೂನು ದೃಷ್ಟಿಯಲ್ಲಿ ಬಡವ ಶ್ರೀಮಂತ ಅನ್ನುವ ಭೇದ ಭಾವ ಇಲ್ಲ. ಕಾನೂನಿಗೆ ಒಂದೇ ಸಮಾನ. ಬಡವರಿಂದ ಬಾಚಿಯ ಹಣದಲ್ಲಿ ಕೊಬ್ಬಿ ಬೆರೆತಿರುವ ಆ ಸೊಕ್ಕಿನ ಶ್ರೀಮಂತರ ಹಣವನ್ನು ತಂದು ಬಡವರಿಗೆ ಹಂಚಿ ಎಲ್ಲರನ್ನು ಸಮಾನಾಗಿ ನೋಡುವುದೇ ನನ್ನ ಕಾಯಕದ ಗುರಿ. ಸರಿ ಹೋತಲ್ಲ? ನೋಡು, ಸರಿ ತಪ್ಪಿನ ಬಗ್ಗೆ ಸಮಾಲೋಚನೆ ಮಾಡುವಂತ ಸಮಯ ನನಗಿಲ್ಲ. ಈಗಲೇ ಈ ವಿಷಯವನ್ನು ನನಗೆ ತಿಳಿಸಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಮಗನೇ. ಜಿಂಗ್ರು ಬಿಲ್ಲೆ, ನನಗೆ ಬುದ್ಧಿ ಕಲಿಸುವೆಯಾ? ನಿಮ್ಮ ಅಣ್ಣನ ಹತ್ರ ಹೇಳೆ. ನಿನ್ನ ಅಣ್ಣನ ಹತ್ರ ಬುದ್ಧಿ ಕಲಿಯಾಕ ನಾನೇನು ಸಾಚ ಅಂತ ತಿಳ್ಕೊಂಡೆ? ನಾನಾರೋ ನವ ಕಂಡ ಭೂಮಂಡಲಾದಿ ಮಗರು ತಟಕಟಿದ ಮಣಿಕರು ನಿರಂತರ ನಿರಾಜಿತ ನಿಜಪಾತ ಬಂಕೇರ ಹೊಂಡನೈ ಸುಂದರ ಚತಸ್ಥೈ ಪರವಸ್ಥಿತ ವಸುಂದರ ಭಾರತರ್ಮ ಹೊಂಡನೈ ಪರರಾಜ ಮತ ಸಂಹರಣ ಭೀಕರ ವಿಜವನ ಸಮಗ್ರ ಹೊಂಡನೈ ಅಭಿಮಾನ ಧನುಂಡನೈ ದೂರ್ನ ರಿಕ್ಷರುಂಡನೈ 14 ಬೂನೆಲ್ಲಕ ಪೆಟ್ಟು ನಟ್ಟಿ వచ్చి నన్ను కొడం ప్రజల ప్రచండ ప్రతాపై భాషిత నర్గల ఏయ్ భార్గవన చెట్టునట్ట చండతల పరక్రమ ఉజ్వలమై అభిమాన వల్లభి బంధుకితమై నిష్కలంకమై జగవన్న బోరని కన్న సూక్ష్మత రాక్షసర వంశల జలసే ఆతల వితల సుతల మహాతల రసతల భూతల మంత శోకేతల మిగల వేషన రావణ వంశల సంబోధనే రాజస రాక్షస గుణ సంగమ బల సంగమనై ತಂತ್ರ ಮಂತ್ರ ರಣತಂತ್ರ ಗುಣತಂತ್ರ ಮಂತ್ರಾಂಗ ತಂತ್ರಾಂಗ ಸಮಸ್ತ ಶಸ್ತ್ರಾಸ್ತ್ರ ಸಾಧುಗಳೇ ಸೂರ್ಯಚರ ಸಹಚರ ಸಮೂಹಂತ ಧರಾತಲ ಮಂತ್ರ ಶೋಧಿಂಚ ಪಾಲಿಂಚ ಕಲ ವೈರ ಸೋಧೀರಾಂತ ಸುಡನೆ ದಾನವ ಮಾನವರನ್ನ ಕಾಲಕ್ಕಿಂದ ತೊಕ್ಕಿ ನಿಲ್ಲಾಗ ಒಂಡರಂಬೆ ಊರಚರ ಸುಖವನ್ನು ಚೇಸಿ ಈ ಪ್ರಪಂಚಕ್ಕೆ ಅಡ್ಡಿ ಪ್ರಮುಖ ಮಂತ್ರನೆ ನಾಟ್ಯ ಬುದ್ಧಿ ಕಲಿಸುವೆಯಾ? ಏನು ನನಗೆ ಬುದ್ಧಿ ಕಲಿಸಕ ನಿಮ್ಮ ಅಣ್ಣನೇನು ಮಹಾಭಾರತದ ದುರ್ಯೋಧನನ, ಇಲ್ಲ ರಾಮಾಯಣದ ಚರಿತರ, ಇಲ್ಲ ಈ ಕಲಿಯುಗದ ಕರ್ಣನ? ಇವರು ಯಾರು ಅಲ್ಲ, ಭಾರತ ಹೆಮ್ಮೆಯ ಪುತ್ರ, ದೇಶದ ಕಾನೂನನ್ನು ಪರಿಪಾಲಿಸುವ ಇನ್ಸ್ಪೆಕ್ಟರ್ ಜಗದೀಶ್. ಓ, ಇನ್ಸ್ಪೆಕ್ಟರ್ ಜಗದೀಶನ ತಂಗಿ ಅಮ್ಮಾಲೇ, ఎంత బొమ్మాలే పిందు పొండై పరభానికొచ్చింది, నాకలు తీర్చే వయస్సు నీకొచ్చింది. కొంచెం కొంచెంగా నలుపుతో నీ సారా మొత్తం పెంచాయాలి. రప్పిస్తా, నిన్న గతవారికి రప్పిస్తా. అమృత నీకు సొక్క. ఈ సమాజంలో నన్ను అవహేళన చేసిన నిన్ను వదలా.
ಇವಳು ಜಗದೀಶನ ತಂಗಿ. ಹಾಸಿದ ಹುಲಿಗೆ ಮಾಂಸ ಸಿಕ್ಕಂತಾಯ್ತಾ? ಇನ್ನೇಕ ತಡ ನನ್ನ ಕಾರ್ಯವನ್ನು ಸಾಧಿಸುತ್ತಿರುವೆ. ರಾಬಮ್ಮಲಿ ಅಯ್ಯೋ, ದಯವಿಟ್ಟು ನನಗೇನು ಮಾಡಬೇಡಿ ನೀವು. ನೋಡಿ, ನಿಮ್ಗೆ ಮಾತಾಡಿದ ತಪ್ಪಿಗೆ ನಾನು ನಿಮ್ಮಲ್ಲಿ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ಅಮೃತ, ಈ ಭಾರ್ಗವ ಭೋರ್ಗರಿದು ನಿಂತರೆ ನನ್ನ ಮಾತು ನಾನ ಕೇಳಂಗಿಲ್ಲ. ಹಿಡಿದ ಕೆಲಸವನ್ನು ಸಾಧಿಸುವವರೆಗೂ ಬಿಡವಿಲ್ಲ. ಬಾರಲೇ ನನ್ನ ಜಿಂಗರ ಬಿಲ್ಲೆ. ಬೇಡ ರೀ, ನಿಮಗೆ ಮಾತಾಡಿದ ತಪ್ಪಿಗೆ ನೀವೇನ್ ಬೇಕಾದ್ರೂ ಹೇಳಿದ್ರು ಕೇಳ್ತೀನಿ. ಬೇಕಿದ್ರೆ ನಿಮ್ಮ ಜೊತೆ ಹಾಡಿ ಕುಣಿದು ನಿಮ್ಮ ಮನವನ್ನು ತನ್ಸುತ್ತೇನೆ. ನನ್ನ ತಂಟೆಗೆ ಮಾತ್ರ ಬರಬೇಡಿ. ಕುನಿ 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 ಹಂಗದ್ರ ಕವಿತಾಡಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. But God is bogus. Kavikalidasana, Nanda Shakutare. Kavikalidasana, Nanda Shakutare. Nanda Shakutare. Nanda Shakutare.
ದೊಡಿ ನೀವು ಹೇಳಿದಾಗೆ ಹಾಡಿ ಕುಣಿದು ಈ ನಿಮ್ಮ ಮನವನ್ನು ತನಿಸಿದ್ದೀನಿ ಅಲ್ವಾ? ಸರಿ, ಹಾಗಿದ್ರೆ ನಾ ಇನ್ನು ಬರ್ತೀನಿ. ನಿಲ್ಲು. ಈ ಭಾರ್ಗವ ಒಂದು ಸಾರಿ ಭೇಟಿಗೆಂದು ನಿಂತರೆ ಕರುಣಿಗೆ ಹೆದರೆನ್ನುವಲ್ಲ, ಸಮರಕ್ಕೂ ಹೆದರುವನಲ್ಲ. ನನ್ನ ಕಾರ್ಯವನ್ನು ಸಾಧಿಸೇ ತೀರುವೆ. ಬೇಡ, ದಯವಿಟ್ಟು ನನ್ನ ಸೀಲಿಗೆ ಮಾತ್ರ ಕೈ ಹಾಕ್ಬಿಡಿ. ಬೇಕಿದ್ರೆ ನಿಮ್ಮ ಕಾಲಿಗೆ ಬಂದು ನಿನ್ನ ಜೀವನಕ್ಕೆ ನಿನ್ನ ಶೀಲಕ್ಕೆ ಯಾವನೇ ಅಂಗ್ಲಾಸ್ತಾನ? ನನಗೆ ಬೇಕಾಗಿರೋದು ನಿನ್ನ ಮೈ ಸುಖ ಅಲ್ಲ, ನಿನ್ನ ಮೈ ಮೇಲಿರುವ ಸಿರಿ ಸಂಪತ್ತಿನ ಸುಖ. ಬೆಚ್ಚು ಕೊಡೋದನ್ನ. ಆಯ್ತು ಬಿಡಿ, ಅಷ್ಟೇ ತಾನೇ, ಬಿಚ್ಕೊಡ್ತೀನಿ, ಸ್ವಲ್ಪ ಇರಿ. ತೆಗೆದುಕೊಳ್ಳಿ. ಹಾ, ನಾ ಬಂದ ಕೆಲಸ ಮುಗೀತು. ಹೋಗುವಾಗ ಒಂದೇ ಒಂದು ಮಾತು ಹೇಳ್ತೀನಿ ಅಂತಂದ್ರೆ, ಕೇವಲ 5 ನಿಮಿಷದ ಸುಖಕ್ಕೋಸ್ಕರ ಹುಡುಗಿಯರಿಂದ ಬೆನ್ನತ್ತಿ ಮೈ ತುಂಬ ಸಾಲ ಮಾಡಿಕೊಂಡು ಸಾವಿನ ಜೊತೆ ಸುಡುಗಾಡು ಸೇರ್ಬೇಡಿ. ಅದನ್ನು ಬಿಟ್ಟು ಸಾಧನೆ ಹಿಂದೆ ಬೆನ್ನತ್ತಿ ಸಾಧನೆ ಜೊತೆ ಸರಸ ಮಾಡಿ, ಸಾಧು ಜೊತೆ ಸೆಕ್ಸ ಮಾಡಿ ಹಣ ಗಳಿಸಿ ಸಾಯುವರೆಗೂ ಜೀವನ ಪೂರ್ತಿ ಸುಖದ ಸುಪ್ಪತ್ತಿಗೆ ಸಂಪತ್ತಿನ ಸಾಮ್ರಾಜ್ಯದೊಳಗ ಸಾಮ್ರಾಟ್ ಆಗಿ ಮೆರ್ತೀರ. ಆಮ್ಯಾಗ ಹಣ ಗಳಿಸಿದ ಮೇಲೆ ಇಂಥ ಸಾವಿರ ಹುಡುಗಿಯರ ಸಾಲಾಗಿ ನಿಮ್ಮ ಮನ್ಸಿಗೆ ಬಂದು ಶರಗಾಶಿ ಬೀಳ್ತಾರಲೇ. ಏ ಹೆಣ್ಣೆ, ನಿನ್ನಂತ ಸೊಕ್ಕಿನ ಹೆಣ್ಣಿಗೆ ಒಂದು ಮಾತು ಹೇಳ್ತಾರೆ ಕೇಳ. झाडाला किती पण काटे असले तरी फूल उगवायलाच पाहिजे. मनात किती पण चेहऱ्यावरती आनंद भरून पाहिजे. मगर दुनियामध्ये लडकी किती पण गमंडी असले तरी पण रात्र झालं तर एक मुलगाचा काली झोपवायचाच पाहिजे. ಚೆಲುವಿ, ನನ್ನ ಚೆಲುವಿ. ಚೇಚಿ, ಈ ನನ್ನ ಬುದ್ಧಿಗೆ ಹಾಳಾಗಿ ಹೋಗಿತ್ತು ಅನ್ಸುತ್ತೆ. ಅವನು ಏನು ಕೇಳಿದ್ರೆ ನಾನೇನು ತಪ್ಪಾಗಿ ತಿದ್ದುಕೊಂಡು ಬಿಟ್ಟನಲ್ಲ. ಸುಮ್ಮನೆ ಅವನೊಂದಿಗೆ ಹಾಡಿ ಕುಣಿದು ಸಮಯನೇ ವ್ಯರ್ಥ ಮಾಡಿಬಿಟ್ಟೆ. ಜೀವನ ಯಾರು ಅಂತ ವಿಚಾರಿಸಿ ನನಗೆ ಹೇಳಿ, ಇವನಿಗೊಂದು ಸರಿಯಾದ ಗತಿಯನ್ನು ಕಾಣಿಸ್ಲೇಬೇಕು. ಆಹಾ, ಹೊಲಕ್ಕೆ ಹೋಗಿ ಬಂದರೆ ಹಸಿರು ಸ್ವರ್ಗಕ್ಕೆ ಹೋಗಿ ಬಂದಷ್ಟು ಖುಷಿಯಾಗುತ್ತಿದೆ. ಎಲ್ಲೆಲ್ಲಿ ಹಚ್ಚು ಹಸಿರಿನ ತುಂಬಿದ ವಾತಾವರಣ. ಭೂತಾಯಿ ಹಸಿರು ಸೀರೆಯನ್ನುಟ್ಟು ನಗುತ್ತಿದ್ದಾಳೆಂದು ಭಾಸವಾಗುತ್ತಿರುವ ಬೆಳೆಗಳು. ಇದೆಲ್ಲ ನೋಡಿದ್ದಕ್ಕೆ ನಾನು ರೈತನಾಗಿ ಹುಟ್ಟಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತು. ಅದಕ್ಕೆ ಸರ್ವಜ್ಞರು ಹೇಳಿದರು, ಅನ್ನದಾನಿಗಳಿಗಿಂತ ಮುನ್ನದಾನಿಗಳಿಲ್ಲ, ಅನ್ನಕ್ಕೆ ಮಿಗಿಲು ಇನ್ನಿಲ್ಲ ಈ ಜಗದೊಳಗೆ ಮಹಾಪ್ರಾಣವೇ ಸರ್ವಜ್ಞ ಅಂತ. ಇದೇನ್ರಿ, ಹೊಲದಿಂದ ಬಂದು ವಚನ ಹೇಳ್ತಾ ಇದ್ದಿಲ್ಲ, ಆ ಸರ್ವಜ್ಞ ಹೇಳಿದ್ರು ನಿಮ್ಮ ಮೈ ಮೇಲೆ ಬಂದ. ಅದೇನಲ್ಲ ಗೌರಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲಿಲ್ಲ, ಕಾಲ ಬದಲಾದರೂ ವಚನಗಳ ಮಹತ್ವ ಬದಲಾಗಲಿಲ್ಲ. ಹೌದು ಸ್ವಾಮಿ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಹೊಟ್ಟಿಗೆ ಅನ್ನ ತಿಂತರಂದ ಮೇಲೆ ಅದ ಅರ್ಥಕ್ಕೊಂದು ನಡೀತಾರೆ. ಈ ರೈತರ ಈ ಸಮಾಜಕ್ಕೂ ರೈತರಿಗೆ ಜನ್ಮಕ್ಕೆ ಅರ್ಥ ಸಿಕ್ಕಂತೆ ಆಗುತ್ತಾ ಇದೆ ಗೌರಿ. ಅದಕ್ಕೆ ಹೇಳಿಲ್ಲವೇ ಸರ್ವಜ್ಞರು, ಕೋಟಿ ವಿದ್ಯೆಗಳಕ್ಕಿಂತ ಮೇಟಿ ವಿದ್ಯೆಯೇ ಮೇಲು.
ಮೇಟಿ ಎಂಬ ರಾಟಿ ನಡೆಯದಿದ್ದರೆ ಈ ದೇಶ ಅಷ್ಟೇ ಅಲ್ಲ ಗೌರಿ, ಈ ಜಗತ್ತೇ ಸರ್ವನಾಶಿಯಾಗಿ ಬಿಡುತ್ತಿತ್ತು. ಬುತ್ತಿಯನ್ನು ತರುವ ನಾರಿ ಹೊತ್ತು ನೆತ್ತೆ ಮೇಲೆ ಬಂದರೂ ಇನ್ನೂ ಮನೆಯಲ್ಲೇ ಇದಿರಲ್ಲ. ಏಕೆ ರೀ, ಹೊತ್ತು ನೆತ್ತಿ ಮೇಲೆ ಬರೋ ಅಷ್ಟೇ ಅಲ್ಲ, ಸಾಯಂಕಾಲ ಆದ್ರೂ ಚಿಂತೆವಿಲ್ಲ. ಮೊದಲು ನನ್ನ ಮೈದನನ್ನು ವೇಗ ಸಮಯ ವಿಚಾರಿಸಿದ ಮೇಲೆ ಆ ನಂತರ ನಿಮ್ಮನ್ನು ವಿಚಾರಿಸ ಆಯ್ತೇ? ಗೌರಿ, ನೀನು ನನ್ನ ಹೆಂಡತಿಯಾಗಿ ಬರಲಿಲ್ಲ, ನನ್ನ ಮನೆ ಬೆಳಗುವ ದೇವತೆ. ಈ ನಿನ್ನ ಪ್ರೀತಿ ತುಂಬಿದ ಹೃದಯದಲ್ಲಿ ನನ್ನ ತಮ್ಮನಿಗೆ ಹೃದಯವಂತಿಕೆ ತಾಯಿಯಾದೆ. ವಾತ್ಸಲ್ಯ ತುಂಬಿದ ಕೊಡವಾಗಿ ನನ್ನ ಮನೆ ಬೆಳಗುವ ದೇವತೆ ನೀನು. ಆಹಾ, ಸಾಕು ಮಾಡಿ. ಹೆಂಡತಿಯನ್ನು ಇಷ್ಟೊಂದು ಹೊಗಳಬೇಡಿ. ಹೊಗಳಿ ತಲೆ ಮೇಲಿಟ್ಟುಕೊಂಡ್ರೆ ತುಂಬಾ ಭಾರವಾಗುತ್ತಿದೆ. ರೀ, ನಡೆಯರಿ, ಒಳಗಡೆ ತುಂಬಾ ಕೆಲಸವಿದೆ, ಕೆಲಸ ಮಾಡಿ. ನಿಲ್ಲು ಗೌರಿ, ಹೆಂಡತಿಯನ್ನು ದನದಂತೆ ದುಡಿಸಿಕೊಳ್ಳುವುದು ಈ ಗಂಡಸಿಗೆ ಶೋಭೆ ತರುವುದಲ್ಲ. ಯಾಕ್ರಿ, ಯಾಕೆ ಆ ರೀತಿ ಮಾತಾಡ್ತಾ ಇದ್ದೀರಾ? ಗಂಡ ಹೆಂಡೆ ಅಂದ್ರೆ ಈ ಬಂಡಿಗೆ ಎರಡು ಗಾಲಿ ಇದ್ದಂತೆ. ಗಂಡನಿಗೆ ಎಂತ ಕಷ್ಟ ಬಂದ್ರು ನಡೆದುಕೊಂಡು ಹೋಗುದಿ ನಿಜವಾದ ಹೆಣ್ಣು ರೀ, ನಿಜವಾದ ಹೆಣ್ಣು. ಮಾತಿನಲ್ಲಿ ಬಲು ಚತುರೆ ನೀನು. ಗಂಡನನ್ನು ಮಾತಿನಲ್ಲೇ ಬಳ್ಳು ಮಾಡ್ತೀಯ ಹೇಗೆ? ರೀ, ಸಾಕು ಮಾಡಿ. ನೀವು ಸುಮ್ಮನೆ ಇದ್ರೆ ಎಲ್ಲೇ ಕವಿಗಳಾಗಿ ಬಿಡ್ತೀರ. ಇನ್ನು ಹೊತ್ತಾಯ್ತು, ಬನ್ನಿ ಒಳಗಡೆಗೆ ಊಟ ಮಾಡಿರಿ. ಹೆಣ್ಣಿನ ಸೌಂದರ್ಯದ ಮರ್ಮಕ್ಕೆ ಮನಸೋತು ಎಷ್ಟೋ ಮನುಷ್ಯನ ಮಾತುಗಳು ಬಾರದೆ ಮೂಕವಾಗಿ ಬಿಟ್ಟಿವೆ. ಅಂದಾಗ ನನ್ನಂತರಾಳದ ಅಲೋಪನದ ಆಲೋಚಿಸುವ ಚೆಲುವೆ ನೀನು. ಓಹೋ, ಇದೇನೋ ಸಾಹೇಬ್ರು ಇಷ್ಟೊಂದು ಹೊಗಳುತ್ತಾ ಎಲ್ಲಿ ಕವಿಗಳಾಗಿ ನನ್ನ ವರ್ಣನೆ ಮಾಡ್ತು ಇಷ್ಟು ನಿಂತು ಬಿಡ್ತಿರೋ ಏನು? ರೀ, ವರ್ಣನೆ ಮಾಡೋ ಸಾಕು, ಹೊತ್ತಾಯ್ತು, ಬನ್ನಿ ಒಳಗಡೆಗಿ ಇಬ್ರು ಸೇರಿ ಊಟ ಮಾಡೋಣ. ಈ ಕವಿ ಕಲ್ಪನೆಯಲ್ಲಿ ಕೆತ್ತಿದ ಶೃಂಗಾರದ ಮಡದಿ ನೀನಿರುವಾಗ ಹಸಿವಿನ ಅರಿವು ನನಗಿಲ್ಲ. ಈ ನಿನ್ನ ಕಂಠದಿಂದ ರಾಗ ಹೊರ ಬಂದರೆ ಸಾಕು, ಹಾಲಲ್ಲಿ ಸಕ್ಕರೆ ಹಾಕಿ ಊಟ ಮಾಡಿದಂತಾಗುತ್ತಿದೆ ಗೌರಿ. ಹೌದೇ? ಛೀ, ನೀವು ತುಂಬಾ ರಸಿಕರಂತೆ ಕಾಣಿಸುತ್ತಾ ಇದೆ. ನಿಮ್ಮ ಮಾತಂತೆ ನನ್ನ ಖಂಡಿತ ಹಣಿಯುತ್ತೆ. ಹೃದಯ ನುಡಿದಾಗ ಸ್ಮೃತಿಯು ಕೂಡಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ.
ಅಣ್ಣ ಅತ್ತಿಗೆ ಏನು ಮಾಡ್ತಾ ಇದ್ದೀರಾ? ಏನಿಲ್ಲ ನಂದೀಶ, ನಿಮ್ಮ ಅತ್ತಿಗೆ ಮೆಣಸಿನಕಾಯಿ ತುಂಬು ತೆಗೆಯಲು ನೀರು ಹೊಡೆಯದೆ ಕಸ ಹೊಡೆದಿದ್ದಾಳೆ. ಅದಕ್ಕೆ ಗಾಳಿಗೆ ಹಾರಿ ಕಣ್ಣಿಗೆ ಬಿತ್ತಪ್ಪ, ಕಣ್ಣನ್ನು ಓದುತ್ತಿದ್ದಾಳೆ. ಸ್ವಲ್ಪ ನಿಮ್ಮ ಅತ್ತಿಗೆಗೆ ಸ್ವಲ್ಪ ನೀನಾದರೂ ಬುದ್ಧಿ ಹೇಳಪ್ಪ. ಹೌದು ಮೈದನ, ಅವ್ರು ಹೇಳ್ತಾರೆ ಮತ್ತು ನಿಜವಿದೆ. ಯಾಕಂದ್ರೆ ಈ ಮನೆಯಲ್ಲಿ ಕಸ ಹೊಡಬೇಕಾದ್ರೆ ಕಣ್ಣಲ್ಲಿ ಕಾರ ಸುಳಿದು ಬಿಡ್ತು, ಅದಕ್ಕೆ ಅದನ್ನ ತೆಗಿತಾ ಇದ್ದೆ. ಇರಲಿ, ಅದ್ರಲ್ಲೊಂದು ತಪ್ಪಿದೆ ಮೈದನ. ಅತ್ತಿಗೆ ಅಣ್ಣ ವಯಸ್ಸಿನಲ್ಲಿ ದೊಡ್ಡವರಾದರೂ ಪ್ರೀತಿಯಲ್ಲ ಮಕ್ಕಳಂತಿರುವ ನಿಮ್ಮನ್ನು ನೋಡಿ ಕಲಿತುಕೊಳ್ಳಬೇಕು ನಮ್ಮ ದಂಪತಿಗಳು. ಏನು ನಂದೀಶ? ಏನೋ ನಂದೀಶ, ಅಣ್ಣ ಅತ್ತಿಗೆ ಕಲಿತುಕೊಳ್ಳುವಂತ ತಪ್ಪೇನು ಮಾಡಿದ್ದಾರೆ? ತಪ್ಪು ಅವನದಲ್ಲಪ್ಪ. ಯಾಕಂದ್ರೆ ಬೇಗವನ್ನ ಮದುವೆ ಮಾಡಿರಲ್ಲ, ತಪ್ಪು ನಂದಿದೆ. ಇರಲ್ಲಪ್ಪ, ದಿಢೀರಂತ ನಮ್ಮ ಮನೆಗೆ ನೀನು ಬಂದಿದ್ದಿಲ್ಲ, ಯಾಕೆ? ಅಣ್ಣ ನನಗೆ ಆಶೀರ್ವಾದ ಮಾಡಿ. ಎದ್ದೇಳು ಜಗದೀಶ, ಎದ್ದೇಳು. ಆ ಘನಮಠ ಶಿವೋಗಿ ನಿನಗೆ ಸದಾ ಕಾಪಾಡುತ್ತಾನೆ. ಜಗದೀಶ, ನೀನೊಬ್ಬ ಪೊಲೀಸ್ ಅಧಿಕಾರಾಗಿ ನಮ್ಮ ಕಾಲು ಬೀಳೋದೆ ಬೇಡಪ್ಪ, ಅದು ಸರಿ ಕಾಣುವುದಿಲ್ಲ. ಯಾಕಮ್ಮ ಹಾಗೆನ್ನುತ್ತೀಯ? ಊರಿಗೆ ಅರಸನಾದರೂ ತಂದೆ ತಾಯಿಗೆ ಮಗ ತಾನೆ ಅಂದಾಗ, ನಾವು ನಿಮಗೆ ಮಗ ತಾನೆ ಅಂದಾಗ ಜಗದೀಶ, ಕಸ ಹೊಡೆಯುವ ಕೆಲಸ ಸರ್ಕಾರದಿದ್ದರೆ ಸಾಕು. ಈಗಿನ ಕಾಲದಲ್ಲಿ ತಂದೆ ತಾಯಿಯರನ್ನು ಕೀಳಾಗಿ ಕಾಣುವ ಈ ಕಾಲದಾಗ ಇದ್ದರೆ ಇರಬೇಕಪ್ಪ ಮಗ. ನಿನ್ನಂಥವರಿಗೆ ಹೆತ್ತವರಿಗೆ ಮಗ ನೀನು. ಇವಳೆ ಕೀಲಿಗೆ ಬಂದಳು, ಹಾದಿಯಲ್ಲಿ ಹೋಗುವ ಹೆಮ್ಮಾರಿಯ ನಮ್ಮ ಮನೆಯೊಳಗೆ ತಂದಾಯ್ತಂತಲ್ಲ ಈ ನನ್ನ ಬಾಳು. ಇದೇನಿದು? ನಮ್ಮನ್ನ ಇವನ ಮನೆಗೆ ಕರೆದುಕೊಂಡು ಬಂದಿದ್ದಾರೆ. ಓದುವುದನ್ನು ಕೊಟ್ಟು ಬಾರಿಸೋದನ್ನು ತೆಗೆದುಕೊಂಡಂತಾಯ್ತು ಈ ನನ್ನ ಬಾಳು. ಜಗದೀಶ್, ಅಂದಾಗೆ ಈ ಹುಡುಗಿ ಯಾರಂತ ನಮಗೆ ಗೊತ್ತಾಗಲಿಲ್ಲ. ಯಾರಪ್ಪ ಈ ಹೆಣ್ಣು ಮಗಳು? ಅತ್ತಿಗೆ, ಇವಳು ನನ್ನ ಒಡ ಹುಟ್ಟಿದ ತಂಗಿ ಅಮೃತ ಅಂತ ಹೇಳಿ. ನನಗೆ ಆಶೀರ್ವಾದ ಮಾಡಿ. ಎದ್ದೇಳಮ್ಮ.
ಆ ದುರ್ಗಾದೇವಿ ನಿನಗೆ ಸದಾ ಕಾಪಾಡುತ್ತಾಳೆ. ಇದೇನು ಮೈದನ, ನನಗೊಬ್ಬ ತಂಗಿದ ಅಂತ ಯಾಕೆ ನಮ್ಮ ಮುಂದ ಹೇಳಿಕೊಳ್ಳಿಲ್ಲ ನೀನು? ಹೌದಮ್ಮ, ಇಷ್ಟು ದಿನ ಸಿಟಿಯಲ್ಲಿ ಸಾಲಿ ಕಲಿತಿದ್ದಳಲ್ಲ, ಒಮ್ಮೆ ಭೇಟಿ ಮಾಡಿಸಿದ್ರಂತೇಳಿ ಸುಮ್ಮನಿದ್ದೆ. ನನಗೆ ಆಶೀರ್ವಾದ ಮಾಡಿ. ಅಮೃತ, ಇವನು ನನ್ನ ಆತ್ಮೀಯ ಮಿತ್ರ ನಂದೀಶ ಅಂತ. ನಮಸ್ಕಾರ. ಜಗದೀಶ, ಈ ವರ್ಷ ನಮ್ಮ ನಂದೀಶನಿಗೆ ಮದುವೆ ಮಾಡಿ ಕೊಡಬೇಕಂತ ಮಾಡಿದ್ದೀನಪ್ಪ. ಯಾವುದಾದ್ರೂ ಒಂದು ಹುಡುಗಿ ಇದ್ದರೆ ನೋಡೋ, ಮದುವೆ ಮಾಡಿ ಮುಗಿಸಿ ಬಿಡೋಣ. ನೋಡಪ್ಪ, ಬಡವರ ಮನೆ ಹುಡುಗಾದ್ರೂ ಚಿಂತೆ ಇಲ್ಲ, ಆದ್ರೆ ಹೊಲ ಮನೆಯಲ್ಲಿ ಕೆಲಸ ಮಾಡಬೇಕು, ಅಷ್ಟೇ ಸಾಕು ನಮಗೆ. ಅಂತ ಹೆಣ್ಣು ಮಗಳಿದ್ರೆ ಖಂಡಿತವಾಗಿ ನೋಡ್ಲಿ. ಯಾಕಮ್ಮ ಹಾಗೆ ನಿತ್ಯ ಹಾಳಾಗಿ ದುಡಿಯದವನ್ನು ಅರ್ಸನಾಗಬಲ್ಲನೆ. ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿರಬಹುದು, ಆದರೆ ಹೊಟ್ಟೆಗೆ ತಿನ್ನೋದು ಅನ್ನನೇ. ಹಾಗಂತ ನನ್ನಂತ ಅಧಿಕಾರಿಗಳು ಭೂತಾಯಿಯನ್ನು ನಂಬಿ ಬದುಕಬೇಕಮ್ಮ, ಭೂತಾಯಿಯನ್ನು ನಂಬಿ ಬದುಕಬೇಕು. ನಿಜನಪ್ಪ ನಿನ್ನ ಮಾತು. ಪ್ರತಿಯೊಬ್ಬ ಅಧಿಕಾರಿಗಳು ನಿನ್ನಂತೆ ತಿಳಿದುಕೊಂಡರೆ ಈ ರೈತನಿಗೆ ಈ ದೇಶದಲ್ಲಿ ಒಂದು ನೆಲೆ, ಒಂದು ಬೆಲೆ ಸಿಗುತ್ತದೆಯಪ್ಪ. ಅಣ್ಣ, ನಾನು ಪುಸ್ತಕದಲ್ಲಿ ಓದಿದೆ, ನಮಿಸುವ ಕೈಗಳಿಗಿಂತ ಶ್ರಮಿಸುವ ಕೈಗಳೇ ಶ್ರೇಷ್ಠ ಅಂತ. ಹೌದಮ್ಮ, ಈ ಗರ್ವದಿಂದ ಮಾತನಾಡ್ತಿರುವಾಗ ತಕ್ಕ ಉತ್ತರ ನೀವು ನೀಡಲೇಬೇಕು. ಜಗದೀಶ, ನಿನ್ನ ತಂಗಿ ತುಂಬಾ ಒಳ್ಳೆಯವಳು, ಅವಳ ಗುಣ ಕೂಡ ತುಂಬಾ ಒಳ್ಳೆದಿದೆ. ಹೌದಮ್ಮ, ಅಂತ ಗುಣವಂತೆ ನನ್ನ ತಂಗಿ. ಅವಳಿಗೊಂದು ಮದುವೆ ಮಾಡಬೇಕಂದುಕೊಂಡಿರುವೆ. ಹಾಗಾದ್ರೆ ಒಳ್ಳೇದಾಯ್ತು. ನಮ್ಮ ನಂದೀಶ ಎಂತವನಂತ ಅವನಿಗೆ ಚೆನ್ನಾಗಿ ಗೊತ್ತಿದೆ. ಅಂದಹಾಗೆ ನೀವು ಒಪ್ಪಿಗೆ ಕೊಟ್ರೆ ನಿಮ್ಮ ತಂಗಿಯನ್ನು ನಮ್ಮ ಮನೆ ತುಂಬಿಸಿಕೊಳ್ಳುವೆ. ಜಗದೀಶ್, ಇದಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ? ಗೌರಿ, ನಿನಗೇನು ಹುಚ್ಚ? ಹೊಲದಲ್ಲಿ ದುಡಿಯುವ ನನ್ನ ತಮ್ಮನಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ತಂಗಿಯಲ್ಲಿ ಸ್ವಲ್ಪನಾದರೂ ಬುದ್ಧಿ ಬೇಡವೇ ನಿನಗೆ? ಯಾಕನ್ನ ಹಾಗೆ ನುತ್ತೀಯ? ನನ್ನ ಬಂಗಾರದಂತ ನನ್ನ ಸ್ನೇಹಿತನಿಗೆ ಸತಿಯಾಗುತ್ತಾಳೆಂದರೆ ನನ್ನ ತಂಗಿ ಪುಣ್ಯ ಮಾಡಿರಬೇಕು ಅಷ್ಟೇ. ಯಾಕೆ ತಂದೆ ತಾಯಿ ಅಂತಿರುವ ನಿಮ್ಮ ಮನೆಯಲ್ಲಿ ಇರುತ್ತಾಳೆಂದರೆ ನನ್ನ ತಂಗಿ ಪೂರ್ವ ಜನ್ಮದ ಪುಣ್ಯ ಮಾಡಿರಬೇಕು. ಯಾಕಣ್ಣ, ನಾನು ಇಷ್ಟು ಬೇಗ ನಿನಗೆ ಭಾರವಾಗಿ ಹೋದ್ನೆ? ಛೇ, ಇಲ್ಲಮ್ಮ, ಮರಕ್ಕೆಂದಾದರೂ ಕಾಯಿ ಬಾರವೇ? ಅಣ್ಣ, ಈಗಾಗಲೇ ಮದುವೆ ಬೇಡ. ಯಾಕೆಂದರೆ ತುತ್ತು ಕೊಟ್ಟ ಕೈಗಳಿಗೆ ಕುತ್ತು ತರುವ ಹೆಣ್ಣುಗಳು ಈ ಸಮಾಜದಲ್ಲಿ ನಿಮ್ಮತ್ತವರು ಕಳೆದುಕೊಂಡು ಮೂರ್ಖ ನಾನಾಗಲಾರೆ. ನಂದೀಶ, ನಿಮ್ಮ ಅಣ್ಣನೇನು ಮುಟ್ಟಾಳನೆಂದುಕೊಂಡಿಯೇನೋ? ಜಲ ಶೋಧಿಸಿ ನೀರು ತರಬೇಕು, ಗುಣ ಶೋಧಿಸಿ ಹೆಣ್ಣು ತರಬೇಕು. ಹಾ, ನನ್ನ ಬಂಗಾರದಂತ ತಂಗಿ ಕಣೋ ನಮ್ಮ ಜಗದೀಶನ ತಂಗಿ. ಆಯ್ತಣ್ಣ, ಹಣೆ ಬರ್ಕ ಹೊಣೆ ಯಾರು ನಿಮ್ಮ ಇಷ್ಟದಂತೆ ಆಗಲ್ಲ. ಹಾಗಾದ್ರೆ ಈ ಸಂಭ್ರಮದಲ್ಲಿ ಎಲ್ಲರೂ ಕೂಡಿ ಗೀತೆ ಹಾಡಿ ನಂತರ ಹೋಗೋಣ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಷ್ಟ ಸುಖವೋ ನೋವು ನಲಿವೋ ಎಲ್ಲ ದೇವರ ಕೊಡುಗೆಯೋ. ಜೀವ
ಹಾಗಿದ್ರೆ ಡೇರಿ ಎಲ್ಲರ ಒಳಗಡೆ ಹೋಗಿ ಊಟ ಮಾಡಿಕೊಂಡು ಹೋಗಿರಿ. ಹಾ, ಎಂತ ವಿಚಿತ್ರವಿದು. ಮತ್ತೊಬ್ಬನ ತೋಟಕ್ಕೆ ಮೆರುವ ಆ ಹೆಣ್ಣು ನಂದೀಶನ ಮಡದಿ. ಈ ಸುದ್ದಿ ನನ್ನ ಅಣ್ಣನಿಗೆ ಗೊತ್ತಾದರೆ ಈ ಮದುವೆನೇ ಮುರಿದು ಹೋಗುತ್ತದೆ. ಮದುವೆ ಮುರಿದು ಹೋದರೆ ನನ್ನ ಸ್ನೇಹಿತ ಜಗದೀಶನ ಮಾನ ಮರ್ಯಾದೆಯಲ್ಲಿ ಹಾಳಾಗುತ್ತದೆ. ಅಯ್ಯೋ ದೇವರೇ, ಎಂಥ ಕಲೆಗಾರನಿಯಾ ನೀನು! ಕವಿ ಬರೆಯ ಕಥೆಯಲ್ಲಿ ನನ್ನನ್ನು ಬಂದಿಯಾಗಿಸಿರುವೆಯಾ? ನೋಡೋಣ, ಈ ಪಯಣದಲ್ಲಿ ಪಯಣನಾಗಿ ನಾ ಸಾಗುವೆ ಕೊನೆವರೆಗೆ ಅಂತಿಮ ಪುಟದಲ್ಲಿ. ಬೇಗದ ಆಗರ್ಭದಲ್ಲಿ ಶರವೇಗದಂತೆ ಚಲಿಸುವ ಚಂಡಮಾರುತದಂತೆ ಬರುವ ಈ ಸಿಂಹದ ಗರ್ಜನೆ ಕೇಳಿದರೆ ಸಾಕು, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ ಇಡೀ ಸೌರ ಮಂಡಲವೇ ಗಡಗಡನೆ ನಡಗಿ ಹೋಗುತ್ತೆ. ಬಡಬರ ರಕ್ತ ಹೀರಿ ಸಂಪಾದಿಸಿದ ಸಂಪತ್ತಿನಲ್ಲಿ ಕೊಪ್ಪಿ ಮೆರೆಯುತ್ತಿರುವ ನರಸಿಂಹ, ನಿನ್ನ ಮದವೇರಿದ ಮದ್ದಾನೆಯಂತೆ ಕೊಪ್ಪಿ ನಿಂತ ನಿನ್ನ ರುಂಡವನ್ನು ಚಂಡಾಡೆ ಸೌಖ್ಯ ಸಂಸಾರದಲ್ಲಿ ಸಂಪಾದಿಸಿದ ನಿನ್ನ ಸಂಪತ್ತನ್ನು ಹೊತ್ತು ಒಯ್ಯುವೆ, ಅದನ್ನೆಲ್ಲ ಬಡವರಿಗೆ ಹಂಚುವೆ. ಈ ಭಾರ್ಗವ ಕಳ್ಳ ಕಾಕರು ಬಂದು ಕಾಳಧನವನ್ನು ಹೊತ್ತೊಯ್ಯುತ್ತಿರುವಾಗ ಮಳ್ಳ ಕುರಿಯಂತೆ ಮಲಗುವ ಹೇಡಿಯಲ್ಲ ಏ ನರಸಿಂಹ, ನಿಮ್ಮಂತವರ ಹೆಡೆಮರೆ ಕಟ್ಟೆ ದಡ ಸೇರಿಸಿ ಸಂಪತ್ತನ್ನು ಕಾಯ್ದುಕೊಂಡ ಕಾಳಿಂಗ ಸರ್ಪ ಇವನು. ಕಾಳಿಂಗ ಸರ್ಪ ನಿಮ್ಮಂತ ಕಾಳಿಂಗ ಸರ್ಪವನ್ನು ಆಕಾಶದಿಂದಲೇ ಹೊಂಚು ಹಾಕೆ ಶರವೇಗದಂತೆ ಬಂದು ಕುಕ್ಕಿ 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 ಹಾಕೆ ಆಕಾಶದತ್ತರಕ್ಕೆ ಹೊತ್ತೊಯ್ದ ಮಾಂಸವನ್ನು ಹರಿದು ತಿನ್ನುವ ಗಂಡದಯ ಗರುಡನಿವನ. ಲೇ ತಮ್ಮ, ಎಷ್ಟೇ ಆಕಾಶದೆತ್ತರಕ್ಕೆ ಹಾರಿದರು ನಮ್ಮ ಸಾವುಕಾರ ಗುರಿ ಇಟ್ಟ ಗುಂಡಿನೇಟಿಗೆ ನಿನ್ನ ದೇಹ ಛಿದ್ರ ಛಿದ್ರ ಆಗೋಕ್ಕೂ ಮುಂಚೆ ಕೈಯಾಗಿರೋ ಕದ್ದು ಸಂಪತ್ತು ಕೊಟ್ಟು ಹೋಗಿಬಿಡು. ಇದೇನು ಗುಡಿಸಲು ಮನೆ
ಮನೆ ಎಂದುಕೊಂಡಿರುವೆಯಾ ಬಡವ? ಏನು ಗರ್ಜಿಸುವ ಸಿಂಹ, ನರಸಿಂಹನ ಮನೆ. ನಿಮ್ಮಂತ ಕಳ್ಳ ಕದಿವರಿಗೆ ಕೈಕೋಳ ತೊಡಿಸಿ ಸಾಯುವರೆಗೆ ಜೈಲಿನಲ್ಲಿ ನರಕ ಯಾತನೆ ಕೊಡಿಸುವ ರಣವಿಕ್ರಮರು ಇವರು. ನೀವು ರಣವಿಕ್ರಮರು ಅಲ್ಲಲೇ, ಬಡವರ ರಕ್ತ ಹೀರುವ ರಣಹೇಡಿಗಳು. ನಿಮ್ಮಂತ ರಣಹೇಡಿಗಳನ್ನು ತೆರೆ ಮರೆಯಲು ಕುಳಿತ ಬೇಟೆಯಾಡುವ ಬೇಟೆಗಾರ ಇವನು. ಭಾರ್ಗವ, ಕಾಡಿನಲ್ಲಿ 100 ಮೃಗಗಳಿರಬಹುದು, ಗರ್ಜಿಸುವುದು ಸಿಂಹ ಮಾತ್ರಲೇ. ಬೇಟೆಯಾಡುವನೆಂಬ ಬಂಡಾಟದ ಬಯಕೆಯನ್ನು ಬಿಟ್ಟುಬಿಡು, ಎಲ್ಲಂದ್ರೆ ಸತ್ತು ಹೋಗ್ತೀಯ ಮಗನೇ, ಹುಷಾರ್. ನರಸಿಂಹ, ಸಾಯಿಸುತ್ತೇನೆಂದು ಭಯಪಡಲಿಕ್ಕೆ ಇವನು ಹೇಡಿಯಲ್ಲ. ತ್ರೇತಾಯುಗದಲ್ಲಿ ಜಗನ್ಮಾತೆಯ ತಾರುಣ್ಯ ತೇಜಸ್ವಿ ತರುಣನಾಗೆ ತ್ರಿಪದಾಗೆ ಹಿನ್ನುಡಿದು ತ್ರಿಗುಣ ತ್ರಿಲೋಚನ ತ್ರಿಚಕ್ರ ತ್ರಿಶೂಲದಿಂದ ತ್ರಿಕೋಟಿ ಲೋಕಗಳ ತ್ರಿವಿಕ್ರಮನಾಗೆ ತ್ರಿನೇತ್ರದಿಂದ ತ್ರಿಭಂಗಿ ಅವತಾರ ತಾಳೆ ತೇಜ ಮಂಡಲದಲ್ಲಿ ತಾಂಡ ಮಾಡುತ್ತಾ ಓ ತ್ರಿಲೋಕಕ್ಕೂ ಬರಿನ ಅಂಬರದೊಳಗೆ ಮಿಂಚಿನಂತ ಕೊಡುಗೆ ಸುಳಿನಂತೆ ಆರ್ಭಟಿಸಿ ನಿಮ್ಮಂತ ರಾಕ್ಷಸರನ್ನು ತ್ರಿಶೂಲದಿಂದ ಕೊಟ್ಟಿ ಹಾಕಿದ ಸುಟ್ಟು ಹಾಕಿದ ಸುರಲೋಕದ ಸಿಂಹವಿದ. ಲೇ ನರಸಿಂಹ, ನಿಮ್ಮಂತವರ ನಿಸ್ವಾರ್ಥ ರಾಜಕಾರಣದಿಂದ ಕಾನೂನಿಗೆ ಕಣ್ಣಿಗೆ ಮಣ್ಣೆರಚೆ ಕಾಪಟತನದಿಂದ ಲಪಟಾಯಿಸಿರುವ ನಿನ್ನ ಸಿರಿ ಸಂಪತ್ತನ್ನು ಪತ್ತೆ ಹಚ್ಚಿ ತಂದ ಬಡವರಿಗೆ ದೀನ ದಲಿತರಿಗೆ ಹಂಚುವುದೇ ಈ ಧರ್ಮದ ದೊರೆ ಕೆಲಸ. ಧರ್ಮದ ಭಾರ್ಗವ, ನ್ಯಾಯ ನೀತಿ ಧರ್ಮವೆಂದು ಧರ್ಮದಂತೆ ಹಣವಿಲ್ಲದೆ ಬದುಕಿದರೆ ನಾಯಿಯಂತೆ ಕಾಡುವ ಕನಿಕರವಿಲ್ಲದ ಸಮಾಜವಿದು. ಸರ್ಪಗಾವಲಿನಲ್ಲಿ ಹಣ ಸಂಪಾದಿಸಿ ದರ್ಪದಿಂದ ಮನೆ ಕಟ್ಟಿ ಮಹಾರಾಜನಂತೆ ಮೆರೆಯುವರಿಗೆ ಈ ಸಮಾಜದಲ್ಲಿ ಒಂದು ಗೌರವ. ಬ್ರಹ್ಮ, ನಿಮ್ಮಂತ ರಾಕ್ಷಸರನ್ನು ಮಟ್ಟ ಹಾಕಲು ಮೆಟ್ಟಿ ನಿಂತ ಈ ದೇಶದ ಹೆಮ್ಮೆ ಪುತ್ರ ನರೇಂದ್ರ ಮೋದಿಜಿಯವರು ನಿಮ್ಮಂತ ಕಳ್ಳ ಕಾಕರ ಕಪ್ಪು ಹಣವನ್ನು ಹೆಕ್ಕಿ ತರಲು 1000 ರೂಪಾಯಿ 500 ರೂಪಾಯಿ ನೋಟು ಬ್ಯಾನ್ ಮಾಡಿದಾಗ ರಾತ್ರಿ ಪೂರ್ತಿ ನಿದ್ದೆ ಇಲ್ಲದೆ ಇಲಿಯಂತೆ ವಿಲ 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 ವಿಲನೆ ಒದ್ದಾಡಿದು ನಿಮ್ಮಂತ ಶ್ರೀಮಂತರೇ ಹೊರತು ನಮ್ಮಂತ ಬಡವರಲ್ಲ. ಲೇ ಭಾರ್ಗವ, ಸಾಯಿಸಲಿಕ್ಕೆ 1000 ದಾರಿ ಇದ್ದರೆ ಬದುಕಿಸಲಿಕ್ಕೆ ಮತ್ತೊಂದು ದಾರಿ ಇಟ್ಟೇ ಇಟ್ಟಿರುತ್ತಾನೆ ಆ ದೇವರು. ಅಂದ ಮೇಲೆ ನಮ್ಮಂತವರ ಸಿರಿತನಕ್ಕೆ ಸಹಕಾರ ನೀಡಲೆಂದೇ ಕಳ್ಳ ಅಧಿಕಾರಿಗಳ ಜೊತೆ ಸೇರಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಸಂಪತ್ತನ್ನು ಕಾಯ್ದುಕೊಂಡ ಚಾಣಕ್ಯರು ನಾವು. ಈ ದೇಶದಲ್ಲಿ ಬದುಕಿಸಲಿಕ್ಕೆ ಒಂದು ಕಾನೂನು ಇದ್ದರೆ ಸಾಯಿಸಲಿಕ್ಕೆ ಮತ್ತೊಂದು ಕಾನೂನು ಇದ್ದೇ ಇರುತ್ತದೆ. ಇಲ್ಲಿ ಎಷ್ಟೇ ಸ್ವಚ್ಛ ಮಾಡಿದರು ಮತ್ತೆ ಕಸ ಬಿದ್ದೇ ಬೀಳ್ತದೆ. ಇದೇ ಈ ದೇಶದ ದುರಂತ ಕತೆ. ಲೇ ತಮ್ಮ, 6 ಕೊಟ್ರ ಅತ್ತಿ ಕಡೆ, ಇನ್ನು 3 ಕೊಟ್ರ ಇಲ್ಲಿ ಕುಂತಾರಲ್ಲ ಇವ್ರ ಕಡೆ ಅನ್ನುವ ಈ ಸಮಾಜದಾಗ ಸುಧಾರಣೆ ಮಾಡೋ ಸಣ್ಣರು ಹುಟ್ಲಾಕ್ ಸಾಧ್ಯನೇ ಇಲ್ಲ. ಲೇಪ್ಪ, ಸಾಧ್ಯನೇ ಇಲ್ಲ. ತಲಾಟೆ ಯಾಕೆ ಹುಟ್ಟಿಲ್ಲ? ಜಾತಿ ಮೇಲು ಕೀಳೆಂಬ ಭಾವನೆಗಳನ್ನು ಹೊಡೆದೊಡಿಸಿ ಕಾಯಕವೇ ಕೈಲಾಸ ಎಂದು ಸಾರಿದ ಶರಣ ಬಸವರಿಲ್ಲವೇ? ಇನ್ನು ದೇಹವನ್ನೇ ತಪ್ಪ ಪದಗಳಿಂದ ಬಂಧಿಸಿದ ಶಿಶುನಾಳ ಜರಿಪರಿಲ್ಲವೇ? ಅಷ್ಟೇ ಯಾಕ ಇನ್ನು ಕುಲ ಯಾವುದು, ನಿಮ್ಮ ಕುಲದ ನೆಲೆಯನ್ನು ಬಲ್ಲಿರ ಎಂದು ಸಾರಿದ ಕನಕದಾಸರ ಕಥೆಗಳಿಲ್ಲವೇ? ಅಷ್ಟೇ ಯಾಕ
ಒಬ್ಬ ಮನುಷ್ಯ ಇನ್ನೊಬ್ಬರನ್ನು ದ್ವೇಷಿಸಬಾರದೆಂದು ಎಲ್ಲರನ್ನು ಪ್ರೀತಿಸುತ್ತಿದ್ದ ಯೇಸು ಕ್ರಿಸ್ತನಿಲ್ಲವೇ? ಇವರೆಲ್ಲರೂ ಸಮಾಜವನ್ನು ತೀಡುವ ಮುಖಾಂತರ ಈ ದೇಶಕ್ಕೆ ಸಂದೇಶವನ್ನು ಸಾರಿದ್ದಾರೆ. ಶರಣರ ಬಗ್ಗೆ ಅರಿಯದ ಮೂರ್ಖರು ನೀವು. ಏನಂದೆ? ಸಮಾಜದಲ್ಲಿನ ಶರಣರು ನ್ಯಾಯ ನೀತಿ ಧರ್ಮವೆಂದು ಜಾತಿ ಮೇಲು ಕೀಳೆಂಬ ಭೇದ ಭಾವವನ್ನು ಅಳಿಸಿ ಹಾಕಿದ ವಿಶ್ವಗುರು ಬಸವಣ್ಣರವರನ್ನು ನದಿಗೆ ಹಾರಿಸಿದ ಇದೇ ಹಲಕಟ್ಟ ಸಮಾಜ. ಲೇ, ಶಾಂತಿ ಸಂದೇಶವನ್ನು ಜಗತ್ತಿಗೆ ತಿಳಿಸುತ್ತಿದ್ದ ಯೇಸು ಕ್ರಿಸ್ತರನ್ನೇ ಮಳೆ ಬಡದು ಮಗನ ಶಿಲುಬೆಗೆ ಇಳಿಸಿದ ಹಲಕಟ್ಟ ಸಮಾಜ. ಅಷ್ಟೇ ಅಲ್ಲ, ನಿಮ್ಮ ಕುಲದ ನೆಲೆಯನ್ನಾದರೂ ಬಲ್ಲಿರ ಎಂದು ತಿಳಿಸಿದ ನಮ್ಮ ಕನಕದಾಸರನ್ನೇ ಗೂಡಿಯಿಂದ ಹೊರಗೆ ಹಾಕಿದ ದುಷ್ಟ ಸಮಾಜವಿದು. ಅಷ್ಟೇ ಯಾಕೆ, ತತ್ವ ಪದಗಳಿಂದ ತನ್ನ ದೇವನ್ನೇ ಬಣ್ಣಿಸಿದ ಶಿಶುನಾಳ ಸೆರಿಪರನ್ನೇ ಅಸಹ್ಯವಾಗಿ ನೋಡಿಕೊಂಡ ಸ್ವಾರ್ಥ ಸಮಾಜವಿದು. ಲೇ ಮಗನೇ ಭಾರ್ಗವ, ಅಂತ ಮಾನ್ಸರಣರಿಗೆ ಬಿಟ್ಟಿಲ್ಲ ಈ ಸಮಾಜದನ್ನ. ನಿನ್ನಂತ ಬಡಪಾಯಿ ಕೊನ್ನಿಗೆ ಬಿಡುವರೆ ಈ ಬುದ್ಧಿ ಇಲ್ಲದ ಸಮಾಜದ ಜನ. ಭಾರ್ಗವ, ಧರ್ಮ ಕರ್ಮದ ತತ್ವವನ್ನು ಕೇಳಲು ನಾನೇನು ತತ್ವಜ್ಞಾನಿ ಅಲ್ಲ, ಬೋಧಿಸಲಿಕ್ಕೆ ನೀನೇನು ಸನ್ಯಾಸಿಯಲ್ಲ. ನಿನ್ನಂತವರನ್ನು ನನ್ನ ರಾಜಕೀಯ ಕಾಲದಲ್ಲಿ ಸಲ್ಲಿಸಿ ಸೇಡು ತೀರಿಸಿಕೊಳ್ಳುವ 60 ಹಳ್ಳಿಯ ಅರಸ. ಆಮೇಲೆ 60 ಹಳ್ಳಿಯ ಅರಸ. ನರಸಿಂಹ, ನೀನೊಬ್ಬ ಕಳ್ಳ ಗೋಮುಖ ವ್ಯಾಘ್ರನಿದಂತೆ ಸಂಪನ್ನಂತೆ ಸೋಗು ಹಾಕಿ ಬಡವರಿಗೆ ಬರುವ ಸರ್ಕಾರದ ಯೋಜನೆಗಳನ್ನು ನುಂಗಿ ನೀರು ಕುಡಿದ ನೀನೊಬ್ಬ ಕಳ್ಳ ಗೋಮುಖ ವ್ಯಾಘ್ರನಿದಂತೆ. ನೀನು ಜನನಾಯಕನಲ್ಲ, ಒಬ್ಬ ಶಂಟ ಕಳ್ಳನಿದಂತೆ. ನಿನ್ನ ಸಿರಿತಂಪತನ್ನು ಹೊತ್ತೈದ ಬಡವರಿಗೆ ಹಂಚಿ ನಿನ್ನ ಮುಖಬಾಡವನ್ನು ಬಯಲು ಮಾಡದೆ ಹೋದರೆ ನನ್ನ ಹೆಸರು ಭಾರ್ಗವನೇ ಅಲ್ಲ. ಲೇ ತಮ್ಮ, ಈ ತಾಲೂಕಿಗೆ ನಾವೇ ಬ್ರಹ್ಮ ವಿಷ್ಣು ಮಹೇಶರಿದ್ದ ಹಾಗೆ. ಇಲ್ಲಿ ನಮ್ಮದೇ ಕಾನೂನು, ನಮ್ಮದೇ ಸರ್ಕಾರ ಅಂದ ಮೇಲೆ ಕೈ ಮುಗಿದು ನ್ಯಾಯ ಕೇಳಬೇಕೇನ. ಎದರ್ಸಲಕ್ಕೆ ಹೋದ್ರೆ ಸತ್ತು ಹೋಗ್ತೀರ. ಲೇ ತಲಾಟೆ, ಸಾಯಿಸುತ್ತನಿಂದ ಬಂದವರಿಗೆ ಸಮಾಧಿ ಕಟ್ಟೆ ಮರಣವನ್ನು ಮೆಟ್ಟಿದಂತ ಈ ಮೃತ್ಯುಂಜಯ ನಿಮ್ಮ ಸಮಾಧಿಯನ್ನು ಕಟ್ಟಿ ಆ ಸಮಾಧಿ ಮೇಲೆ ನಿಮ್ಮ ನೀಚ ಕೃತ್ಯಗಳನ್ನು ಭರಿಸಿ ದಾರಿಯಲ್ಲಿ ಹೋಗಿ ಬರುವವರೆಗೆ ನಿಮ್ಮ ಎಲ್ಲರನ್ನು ಮರೆತು ನಿಮ್ಮ ಮುಖಡವಾಡವನ್ನು ಬಯಲು ಮಾಡಿ ಆಮೇಲೆ ನಿಮ್ಮ ಮಾನ ಮರ್ಯಾದೆಯನ್ನು ಪುಡಿಗಾಸಿಗೆ ಸಿಗಂಗ ಮಾಡೋದಿಲ್ಲ. ಮರ್ಯಾದೆ ಲೇ ಮಗನೇ, ಮಾನ ಮರ್ಯಾದೆ ಬಿಟ್ಟು ನಿಂತ್ರ ಈ ಜಗತ್ತಿನಲ್ಲಿ ಮಹಾರಾಜನಾಗಿ ಮನೆ ಕಟ್ಟಿ ಮೆರೆಯಲಿಕ್ಕೆ ಸಾಧ್ಯ. ಲೇ ನೋಡು, ನಿನ್ನ ಹಾಗೆ ಮಾನ ಮರ್ಯಾದೆಗೆ ಹಂಚಿಕೊಳಿತ್ರ ಸಿರಿ ಸಂಪತ್ತಿಗೆ ಒಡೆಯನಾಗಿನ ಬೆಳೆಯುತ್ತಿರಲಿಲ್ಲ. ಲೇ ಭಾರ್ಗವ, ನೀನೊಬ್ಬ ಶತಮೂರ್ಖ. ಲೇ ಭಾರ್ಗವ, ಕಳ್ಳತನ ಮಾಡಿ ಲೇ ಭಾರ್ಗವ, ಧರ್ಮ ಕರ್ಮದ ನೀತಿಯ ತತ್ವವನ್ನು ಕೇಳಲು ನಾನೇನು ತತ್ವಜ್ಞಾನಿ ಅಲ್ಲ, ಬೋಧಿಸಲಿಕ್ಕೆ ನೀನೇನು ಸನ್ಯಾಸಿಯೂ ಅಲ್ಲ. ನಿಮ್ಮಂತವರನ್ನು ನನ್ನ ರಾಜಕೀಯ ಕಾಲದಲ್ಲಿ ಸಲಕಸೆ ಸೇಡು ತೀರಿಸಿಕೊಳ್ಳುವ 60 ಹಳ್ಳಿಯ ಅರಸ. ಆಮೇಲೆ 60 ಹಳ್ಳಿಯ ಅರಸ 60 ಹಳ್ಳಿಯರ ಜೊತೆ ಅರಸರ ಜೊತೆ ಸರಸ ಮಾಡುವ ಛೋಟ ಸಮರ ವೀರ ಇವನು.
ಏಯ್! ನಿಮ್ಮಲ್ಲಿ ಧೈರ್ಯವಿದ್ದರೆ ತಡೆದು ನಿಲ್ಲ ಈ ಗಂಡ ಹೊಲಿನ. ಗಂಡು ಹೊಲೆ ಕಾಡಿಗೆ ರಾಜನಾದ ಈ ಸಿಂಹ ಒಂದು ಸಾರಿ ಗುಡಿಗೆ ಗರ್ಜಿಸಿದ್ರೆ ಸಾಕು, ಕಾಡಿನಲ್ಲಿರುವ ಮೃಗಗಳೇ ದಿಕ್ಕಾಪಾಲಾಗಿ ಹೋಗುತ್ತಿರುವಾಗ ನೀನೇವ ಗಂಡು ಹುಲಿಲೆ ಈ ನರಸಿಂಹನ ಮುಂದೆ? ಲೇ ಭಾರ್ಗವ, ಹಾವಿನ ಜೊತೆ ಸರಸವಾಡಿ ಜಯಿಸ ಬದುಕಬಹುದು, ಹುಲಿಯ ಜೊತೆ ಗುದ್ದಾಡಿ ಬದುಕಬಹುದು. ನೋಡೋ, ಈ ಶ್ರೀಮಂತರನ್ನು ಎದುರು ಹಾಕಿಕೊಂಡು ಬದುಕುತ್ತಿವೆ ಅನ್ನೋ ಬಂಡು ಧೈರ್ಯವನ್ನು ಬಿಟ್ಟು ಬಿಡು. ಯಾಕಂದ್ರೆ ಇವನು ಸಾವನ್ನೇ ಸೃಷ್ಟಿ ಮಾಡುವ ಸೃಷ್ಟಿಕರ್ತರು. ಸಾವ ನನ್ನ ಸಾವನ್ನು ಸೃಷ್ಟಿಸಲು ಆ ಲೋಕ ಹೊತ್ತ ಶಿವನಿಂದಲೂ ಸಾಧ್ಯವಿಲ್ಲ. ನಿಮ್ಮಂತ ನರ ಮಾನವರಿಗೆ ಹೊರ ದೇಶದಿಂದ ನುಸುಳಿಕೊಂಡು ಬರುವರ ಆ ದರೋಡೆಕೋರರನ್ನು ಮಟ್ಟ ಹಾಕಲು ಗಡಿಯಿಂದ ನಮ್ಮ ಸೈನಿಕರಿದ್ದಾರ. ಇನ್ನು ದೇಶದೊಳಗ ಇದ್ದುಕೊಂಡು ದೇಶದ ಅನ್ನ ತಿಂದು, ದೇಶದ ನೀರು ಕುಡಿದು, ದೇಶದ ಗಾಳಿಯಲ್ಲಿ ವಾಸಿಸುತ್ತಾ, ದೇಶದ ಭೂಮಿಯಲ್ಲಿ ವಾಸಿಸುತ್ತಿರುವ ಬಡವರ ರಕ್ತ ಹಿರಿ ಸಂಪಾದಿಸಿದ ಸಂಪತ್ತಿನಲ್ಲಿ ಕೊಬ್ಬಿ ಮೆರೀತಾರೆ ನಿಮ್ಮಂತ ಸ್ವಾಕ್ಕಿನ ಶ್ರೀಮಂತರನ್ನ ಹೊಟ್ಟಡಗಿ ಸಾಕ. ಗಂಡದಯ ಪುಂಡ ಪುಂಡ ಹುಲಿಗಳ ಗಂಡ ಎಂದು ಹೊಟ್ಟು ಸಾಕ. ಈ ಭಾರ್ಗವನ ಹೊಟ್ಟಿಸಣ ಇಂಥ ನಟ ಭಯಂಕರ ತಳ್ಳದ ನಿಲ್ಲಲೇ ಈ ಗಂಡುಗಲಿ ಮೆಂಡ ಹುಲಿನ. ಮೆಂಡ ಹುಲಿಗಳನ್ನು ಬಂದರೆ ಗಂಡು ನರವನ ಕೆತ್ತು ಷಂಡರನ್ನಾಗಿ ಮಾಡು. ನನ್ನ ಅರಮನೆಯಲ್ಲಿ ಸೇವಕನಾಗಿ ಮಾಡಿಕೊಳ್ಳುವ ಶ್ರೀಮಂತ ನರಸಿಂಹ. ಹಾಗಿದ್ದರೆ ನಿನ್ನ ಸಂಪತ್ತನ್ನ ಹೊತ್ತೊಯ್ಯುವೆ. ನಿನ್ನಲ್ಲಿ ಶ್ರೀಮಂತಕ್ಕೆ ತರ್ಪದ ಧೈರ್ಯವೆಂದರೆ ತಡೆದ ನಿಲ್ಲ ನನ್ನನ್ನ. ಮುಂದೊಂದು ಹೆಜ್ಜೆ ಇಟ್ಟುತ್ತಾದರೆ ಮಗನೇ ನಿನ್ನ ದೇಹವನ್ನೇ ಸುಟ್ಟು ಬಿಡುವೆ. ಹುಷಾರ್. ಗಲಾಟೆ ಫೋನ್ ಮಾಡಿ ಪೊಲೀಸರಿಗೆ ಬರೋಳು. ಇವನನ್ನು ದುಡ್ಡು ಕೊಟ್ಟು 4-5 ಕೇಸುಗಳನ್ನು ಹಾಕಿ ಇವನನ್ನು ಸಾಯೋವರೆಗೂ ಜೈಲು ಕಂಬಿ ಹೊಡಿಸೋಕೆ ಮಾಡಿದ್ರಾಯ್ತು. ನರಸಿಂಹ, ನನ್ನನ್ನು ಜೈಲಿಗೆ ಕಳಿಸುತ್ತೇನೆ ಎಂದು ನಿನ್ನ ಹುಚ್ಚು ಕನಸನ್ನು ಬೆಟ್ಟಬೇಡ. ಯಾಕಂದ್ರೆ ನೀ ಗಳಿಸಿರುವ ಸಂಪತ್ತಿಗೆ ಲೆಕ್ಕನೂ ಇಲ್ಲ, ಬೊಕ್ಕನೂ ಇಲ್ಲ. ನಿನ್ನ ಸಂಪತ್ತು ಲೋಕಾಯುಕ್ತರ ಸೇರುವ ಮುನ್ನ, ನಾನು ಜೈಲು ಸೇರುವ ಮುನ್ನ ನಿಮ್ಮನ್ನು ಜೈಲಲ್ಲಿ ಕೊಳೆಯುವ ಹಾಗೆ ಮಾಡುತ್ತೇನೆ. ಯಾಕಂದ್ರೆ ಇವನು ಕಾನೂನಿನ ಬಲೆಯೊಳಗೆ ಸಿಲುಕಿ ಹಾಕಿಕೊಳ್ಳುವ ಮೀನಲ್ಲಲೇ. ನಿಮ್ಮಂತ ರಾಕ್ಷಸರ ಜೊತೆ ಸರಸ ಮಾಡುವ ಸಮರವೀರ ಇವನು. ಸಾವುಕಾರ ಸೋಮಕೇರಿ ಹಾದಿ ಒಳಗ ಹೋಗುವ ಮಾರಮ್ಮನ ಮನಿ ಒಳಗ್ ಕರ್ಕೊಂಡಂಗ ಆಯ್ತು. ನಮ್ ಬಾಳ ತಮ್ಮ ಭಾರ್ಗವ, ನೀ ತಗೊಂಡ್ ಹೋಗಪ್ಪ. ನಿನಗ ನಾವು ಯಾರೂ ಏನೂ ಮಾಡಲ್ಲ. ನೀ ಹೋಗುವವರೆಗೆ ಒಂದ್ ತಟಕ್ ಪಟಕ್ ಅನ್ನೋಲೋ ಮಾರೆ ನೀ ಒಯ್. ಹಂಗ ಬಾ ತಲಾಟೆ ಹಾದಿಗೆ. ಯಾಕಂದ್ರೆ ನೀ ಚಾಪಿ ಕೆಳಗೆ ನುಸುಳಿದ್ರೇನ ರಂಗೋಲಿ ಕೆಳಗೆ ನುಸುಳವ. ತಿಳಿಸಿ ಹೇಳ ನಿನ್ನ ಸಾಯಿಬಾಗ ಲಾಡಿ ಗಚ್ಚಿ ಕಟ್ಕೊಂತ ಜೀವನ ಮಾಡಂತ ಹೇಳ. ಕಲ್ಲು ನಾಗರ ಕಂಡರೆ ಹಾಲನ್ನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬುವರಯ್ಯ. ಉಂಬ ಜಂಗಮ ಬಂದರೆ ನಡೆಯೆಂಬರು, ಉನ್ನದ ಲಿಂಗಕ್ಕೆ ಭೌನವ ಹಿಡಿ ಎಂಬುವರಯ್ಯ. ಹಂಗ ಈ ಭಾರ್ಗವನ ಕಂಡ ಸೊಕ್ಕಿನ ಶ್ರೀಮಂತರ ಭಯದಿಂದ ಇಲಿಯಾಗಿ ಗೂಡು ಸೇರುವರಯ್ಯ. ಬರ್ತಿಂಚಿನ ತಲಾಟೆ ಕಣ್ಣು ಮುರುವಿಂದ ಸಂಪತ್ತನ್ನು ಕಳಿಸಿಕೊಟ್ಟಿರಲ್ಲ, ನಿನಗ ಬುದ್ಧಿ ಬೇಡವೇ? ಸಾವುಕಾರಿ, ಈಗ ಹೋಗಿರುವ ಸಂಪತ್ತನ್ನು ನೋಡಿ ಅವನ್ನೇನಾದರೂ ತಡೆವಿದರೆ
ಲೋಕಾಯುಕ್ತರಿಗೆ ವಿಷಯ ಮುಟ್ಟಿ ನೀವು ಗಳಿಸಿರುವ ಆಸ್ತಿ ಪಾಸ್ತಿಗೆ ಬೀಗ ಜಡಿದು ಕೊನೆಗೆ ನಿಮ್ಮ ಶಾಸಕರ ಸ್ಥಾನ ಹೋಗಿ ಸಾಯುವವರೆಗೆ ನಾವು ಜೈಲು ಕಂಬಿ ಎಣಿಸಬೇಕಾಗುತ್ತೆ ಸಾವುಕಾರೆ. ಅದಕ್ಕ ಗಾಳಿಯಾಗಿತ್ತಲ್ಲ ದೇವ, ಗಾಳಿಗೆ ಬಿಟ್ಟಿನ್ರಿ ಸಾವುಕಾರ, ಗಾಳಿಗೆ ಬಿಟ್ಟಿನಿ. ಹೌದು ಸಾಹೇಬರೇ, ಸಾಯುವವರೆಗೆ ಜೈಲಿನಲ್ಲಿ ಕಂಬಿ ಎಣಿಸುವುದಕ್ಕಿಂತ ದೂರ ಸರದದ್ದೇ ಒಳ್ಳೆಯದಾಯ್ತು. ನೋಡಿ, ಸಂಚು ಮಾಡಿ ಸಂಚು ಹಾಕಿ ಆ ಭಾರ್ಗವನ ಪ್ರಾಣ ಪಕ್ಷಿಯನ್ನು ಪರಮಾತ್ಮನ ಪಾದಕ್ಕೆ ಕಳಿಸಲೇಬೇಕು. ಹೌದು ಸಾವುಕಾರಿ, ಇದಕ್ಕೊಂದು ಒಳ್ಳೆ ಉಪಾಯ ಮಾಡೋಣ. ಹೊತ್ಕೊಂಡು ಹೋಗೋದು ಹೋಗ್ಯಾನ, ಇಲ್ಲೇ ಎಲ್ಲೇ ಸ್ವಲ್ಪ ದಾಬಾದಾಗ ತಗೊಂಡು ಹೋಗ್ ನಡ್ರಿ, ನಮಗೂ ಟೆನ್ಷನ್ ಭಾಳ ಆಯ್ತು. ನಡ್ರಿ ಹೋಗೋಣ. ನಮ್ಮ ಮನೆ ಕಳತನ ಆದ್ರೆ ನಿನಗೆ ಕುಡಿಯೋದೇ ತಿನ್ನೋದೇ ಕೆಲಸ. ನಡೆ ಹೋಗೋಣ. ಮತ್ತೇನ ನನ್ನ ಕೆಲಸ ಅದೇ ಅದ್ರಿ. ತಲಾಟೆ ಸ್ವಲ್ಪ ಸಂಪತ್ತು ಹೋದರೂ ಪರವಾಗಿಲ್ಲ, ಈ ನರಸಿಂಹನಿಗೆ ಸಾವಿರ ಸಾವಿರ ಕೋಟಿ ಲೆಕ್ಕನೇ ಇಲ್ಲ. ನಡೆಯೋ ಬೆಕ್ಕದ ಪಾರ್ಟಿ ಮಾಡ. ಬರ್ರಿ ಬರ್ರಿ ಮೊಬೈಲ್ ಬಂದು ಪತ್ರ ನುಂಗಿತ್ತ. ಮೊಬೈಲ್ ಬಂದು ಪತ್ರ ನುಂಗಿತ್ತ. ಮೊಬೈಲ್ ಬಂದ ಪತ್ರ ಹುಡುಗ ಹುಡುಗಿ ಎರಡು ಹಲೋ, ಯಾರೇ ನಾವು ಮುರ್ಕಪ್ಪ ನಿಲ್ಲದು ಹಲೋ ಅಂತಲ್ಲ ಯಾವುದು? ಹಲೋ ರೀ ಸರಿ, ನಾವಿಲ್ಲೇ ಮೊಬೈಲ್ ಕಂಪ್ನಿಯಿಂದ ಮಾತಾಡೋದು. 2 ಹೊಸ ಆಫರ್ ಇದಾವೆ, ತಗೊಳ್ತೀರಾ ಸರ್? ಹೌದು ಮೇಡಮ್, ನಾವು ಹಿಂಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ನಿಮಗೆ ಮದುವೆ ಆಗದನ್ರಿ? ವಾಟ್, ನನಗಿನ್ನೂ ಮದುವೆನೇ ಆಗಿಲ್ರಿ. ನಮ್ಮ ಕಡೆಯಿಂದ 2 ಒಳ್ಳೆ ಆಫರ್ ಅದಾವ, ತೋತ್ರೇನ್ರಿ? ಏನ್ರಿ ಇವು ಆಫರ್? ನೀವು ತಗೋತೀನಿ ಅಂದ್ರೆ ನಾವು 390 ಡೇಸ್ ಹನಿಮೂನ್ ಟ್ರಿಪ್ಪಿಗೆ ಹೋಗಿ ಅವನು ಮಜಾ ಮಾಡಿ ಬರೋಣ. ಏನಂತೀರಿ? ಏನ್ ಮಾತಾಡಕತ್ತೀರಿ? ವಾಟ್ ನಾನ್ ಸೆನ್ಸ್. ಹೌದು ಮೇಡಮ್ಮ, ನೀವು ಇದನ್ನು ಒಳ್ಳೆ ಅಂದ್ರೆ ಇನ್ನೂ ಒಂದು ಆಫರ್ ಅದ. ನೀವು ಒಪ್ಪುವುದಾದ್ರೆ ನಾವಿಬ್ರು ಗಂಡ ಹೆಂಡತಿಯಾಗಿ ಅವನ 4 ಎಮ್ಮೆ ಕಟ್ಟಿ ನಾ ತಿರುಗಾಡಿ ಮೈಸ್ಕೊಂಡು ಬರ್ತೀನಿ. ನೀ ಹಾಲು ಹಿಂಗೆ ಈ ಮಂದಿಗೆ ಎಲ್ಲರಿಗೆ ಹಂಚಿ ಬರಕತ್ತಿ. ಏನಂತಿ? ಯು ಫುಲ್, ನಿನಗೆ ಹುಚ್ಚು ಗಿಚ್ಚು ಹಿಡಿದಿದ್ಯಾ? ನಾನ್ ಸೆನ್ಸ್.
ನೀವು ಇಷ್ಟಕ್ಕೂ ಇಷ್ಟು ಕೋಪ ಮಾಡಿಕೊಂಡ್ರೆ ಅಂದ್ರಿ ಇನ್ನು ನೀವು ದಿನನಿತ್ಯ ಸತ್ತಾಗ ಅತ್ತಾಗ ಕಡೆಗೂ ಇವು ನಾವು ಎಲ್ಲ ಕುಂತಾಗೂ ಆಫರ್ ತಗೋತಿರಲ್ಲ ಅವಾಗ ನಮಗೆ ಎಷ್ಟು ಉರಿತಿರ್ಬೇಕು ನೀವೇ ಹೇಳ್ರಿ. ಸಾರಿ ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ. ಅವ್ವ ನಾನು ಇಷ್ಟೊಂದು ಮಾತಾಡ್ದು ಶುಭ ದಿನ ಅಲ್ಲವಾ ಯವ್ವ ನಿನ್ನ ಮರ್ಯಾದೆ ಹೋಗಿದ್ದು ಏನ್ ದಿನ ಕಾಲ ಕೆಟ್ಟಿಲ್ಲ ಕಾಲ ಕೆಟ್ಟಿಲ್ಲ ಕೆಟ್ಟದ ಜನದ ಜಗರಲ್ಲ ಕಾಲ ಕೆಟ್ಟಿಲ್ಲ ಕೆಟ್ಟದ ಜಗದ ಜನರಲ್ಲ ಏನು ಅವನು ಅದೂರ್ಯವಾಗಿ ಡ್ರೆಸ್ ಮಾಡಿಕೊಂಡು ಭರ್ಜರಿಯಾಗಿ ಸಿನಿಮಾ ನೋಡಕೊಂತ ಅಂತೈತಿ. ಹೌದು ಮಾಮ, ಭರ್ಜರಿ ಸಿನಿಮಾ ಗಜ್ರಿವ ಡ್ಯಾನ್ಸ್ ನೋಡಕೊಂಟಿ. ನೀ ಬರ್ತೀಯೇನ ನೀನ? ನಿನ್ನ ಅವನ ಗರ್ಜರಿ ಸಿನಿಮಾ ನೋಡೋದಕ್ಕಿಂತ ಗಿರ್ಜಾ ಕುಣಿದ ನಾಯಕ್ ನೋಡಕ್ ಹೋಗ್ಲಿ. ನಿನ್ನಂತ ರಂಗ ರಂಗಿನ ಮಸ್ತ್ ಹುಡುಗಿರುವಾಗ ಮಾವ ನಿನ್ನ ಬೆಲ್ಲದಂತ ಮಾತು ಕೇಳ್ಕೊಂಡು ನಿಂದ್ರಾಕ ನನಗೆ ಟೈಮ್ ಇಲ್ಲ. ಹೊತ್ತು ಮುಳುಗ್ಲೇ ಮನಿ ಸೇರಬೇಕ. ಬರ್ತೀಯವಲ್ಲ ಅಷ್ಟೇ ಹೇಳ. ತೋ ಹೊತ್ತು ಮುಳುಗೋಕ್ಕೂ ಮುಂಚೆ ಮನುಷ್ಯರು ವಯಸ್ಸು ಅಲ್ಲಲೇ ನಿಂದು ಕತ್ತಲಾದ ಮ್ಯಾಲಾಗಿ ಇಲ್ಲಿ ಮುದ್ದು ಕೊಡು ವಯಸ್ಸು ನಿಂದು. ಈ ವಯಸ್ಸಿನಾಗ ಖುಷಿಯಾಗಿರ್ಬೇಕು. ಆದ್ರೆ ಏನ್ ಮಾಡುದು, ನಗು ನಗುತ್ತಾ ತ್ರಾಸಪ್ಪ. ತ್ರಾಸ ಅಂದ್ರೆ ಏನಲ್ಲಿ ನಮ್ಮಿಬ್ಬರಿಗೆ ಹುಟ್ಟೈತಿ ಒಂದು ಕೂಸು. ಕೂಸಾಗಕ್ಕ ನೀ ಆಗಿಲ್ಲ ನನಗ ಬಾಸ್. ಅದಕ್ಕೆ ನಿಮ್ಮ ಅಪ್ಪ ಮಾಡ್ಯಾನಲೇ ತೊಂದ್ರೆ ನನಗ. ನೀ ಏನ್ ಚಿಂತೆ ಮಾಡ್ಬೇಡ ಮಾವ, ನಾನು ಸರಳ ಮಾಡ್ತೀನಿ ದಾರಿ ಶಿಸ್ತ. ಹಂಗಾದ್ರೆ ಒಂದು ಹಾಕಿ ಬಿಡು ಒಂದು ಮುಸ್ತ ಹೋಗಿ ಹಂಗಾದ್ರ. ಇಷ್ಟೆಲ್ಲ ಮನಮಂದ ಗೋಟ ಕಟ್ಟಿದಿ ಪ್ರೀತಿಗೆ ರೇಟ ಎಲ್ಲ ಗೊತ್ತಾಗಿ ಅನಸಾನೈತ ನೀ ಹಂಗ ಅನ್ನೋದು ಗೋಟ It's
ಏನ್ ಪಾತ್ರ ಮಾಡಿ ಏನ್ ಬಿಟ್ಟಿ ಏನು ನಿನ್ನ ಪಾತ್ರ ಹೊರಗಟ್ಟಿಲ್ಲ ಹೋಗವನು ಹೊರಗಟ್ಟವನು ಮಾಡ್ತೀನಿ ಮಾಡ ನಾವು ನೋಡೇ ಬಿಡ್ತೀನಿ. ನೋಡೋಣ ಮೊದಲು ನೀನು ಜಗತ್ಕಾಲಿ ಬರ ಮಗನ ನೋಡು ಏನಲ್ಲೇ ತಾಳ ತಾಳ ತಪ್ಪಿದಂಗ ನಾವು ವಾತ ಕಳಿಸಿದ್ರಲ್ಲ ಇಲ್ಲ ಏನು ಮಾಡೋದಪ್ಪ ಮಗನೇ, ನಮ್ಮೂರ ಜಾತ್ರೆ ಸಂಬಂಧ ನಾಟಕ ಹಚ್ಚಿದ್ರ ಅದ್ರಾಗ ನನಗೂ ಒಂದು ಪಾತ್ರ ಕೊಟ್ಟಿದ್ರು. ಅದಕ್ಕೆ ಮಗನೇ ನಾವು ಅಲ್ಲೇನೆ, ಅದಕ್ಕೆ ನನಗೆ ಹೊಡೆದು ಕಳಿಸಿದ್ರು ಮಗನ. ಮಾವ ನೀ ಏನ ಹಲಕಟ್ ಕೆಲಸ ಮಾಡಿ ಅದಕ್ಕೆ ನಿನ್ನ ಒದ್ದೊಳಗೆ ಕಳ್ಸ್ಯಾರ. ಇಲ್ಲ ಸಂಗಿ, ನಮ್ಮೂರ ಜಾತ್ರೆ ಸಂಬಂಧ ನಾಟಕ ಹಚ್ಚಿದ್ರು, ಅದ್ರಾಗ ನನಗೂ ಒಂದು ಪಾತ್ರ ಕೊಟ್ಟಿದ್ರು. ಹಾಸ್ಯ ಪಾತ್ರ ನಾವು ಅಲ್ಲೇ ಅಂದೆ, ನನಗೆ ವಿಲನ್ ಪಾತ್ರ ಕೊಡಂದೆ, ಹೊಡೆದು ಕಳ್ಸ್ಯಾರ. ಮಾವ ಮತ್ತ ಮುಂದೇನಂತ ಹೇಳ. ಹಾಶ್ ಪಾತ್ರ ಅಂದ್ರೆ ನನಗೂ ಪಂಚಪ್ರಾಣ. ಆದ್ರೂ ನೀ ಯಾಕ ಬಾಳ ಕಬ್ಬಿನ ಪಡಕ ಹಿಡಿದಿಲ್ಲ ಮಾವ. ಶೆಟ್ ಮೇಲೆ ಬಂದಿರ್ಬೇಕಂತ ಇವನು ಅವನು ಕಬ್ಬಿನ ಹಿಡಿಸ್ದೆ, ಇವನು ಗೋಯ್ 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 ಅಂತ ನಾವು ಮುಂದೆ ಶೆಟ್ಬೇನೆ ಅಲ್ಲ ದೋಸ್ತ. ನನಗೆ ಯಾವಾಗ ನಾಟಕ ಅಂದ್ರೆ ಭಾಳ ಇಷ್ಟ, ಅದಕ್ಕೆ ಹಿಂಗಾಗತ್ತ. ಹೌದು, ಹಾಶ್ ಪಾತ್ರ ಎದಕ್ಕೆ ಒಲ್ಲಿಂದಿ ನೀನು? ಎಷ್ಟು ಚಂದ ಇರ್ತದ ನೋಡ್ ಸಂಗಿ, ನಾಟಕ ಮನೆ ಒಳಗ ಕುಂತು ಪೂರ್ತಿ ಬುಕ್ಕ ಓದಿನ್ನೆ. ಅವನವನು ಅದ್ರಾಗ ಒಂದು ರೇಪ್ಸೀನು ಇದ್ದಿದ್ದಿಲ್ಲ, ಅದಕ್ಕೆ ನಾವು ಅಲ್ಲಿ ಅಂದ್ ಬಂದ್ವಿ. ಬಪ್ಪರ ಮಗನೇ ನೋಡ್ರಿ ಇವನು ಹೆಂಗೆ ಮಾತಾಡ್ತಾನ. ಇವನವನು ಬಪ್ಪರ ಮಗನೇ, ನಿಮ್ಮಂತರು ಹುಟ್ಟಿದ ಕಲೆಗೆ ಕಳಂಕ ತಂದಿಟ್ಟಿರಲಿ. ತಾಳ ರೇಪ ಸೀನ್ ಇರೋದು ವಿಲನ್ ಪಾತ್ರದಾಗ ಹೊರತು ಹಾಸ್ಯ ಪಾತ್ರದಾಗ ಅಲ್ಲಲೇ ಮಗನೇ. ಇಲ್ಲೇ ಮಗನೇ, ನಾ ಕೇಳಿದ್ದೆ ವಿಲನ್ ಪಾತ್ರ ಅಲ್ಲೇ, ಹಾಸ್ಯ ಪಾತ್ರ ಅಲ್ವಲೇ. ವಿಲನ್ ಪಾತ್ರ ಮಾಡ್ಲಕ್ಕ ನಿನ್ನ ಬಳಿ ಇತ್ತಲೇ ತಾಕತ್ತು, ಅದಕ್ಕೆ ಬೇಕು ಮಗನೇ ತಾಕತ್ತು. ಬಿಡ್ಲಿ ಬಿಡಮ್ಮವ, ಯಾಕೆ ಒಂದು ಕೈ ನೋಡೇ ಬಿಡುನ. ಯಾಕಲೇ ತಂಬರಿ ನೋಡ್ತೇನ ಮಗನ ಒಂದು ಕೈ ನೋಡ. ಸರಿ ಈ ತಾಳು ಬಿಡಿದರೆ ಜಗಕ್ಕೆಲ್ಲ ಹತ್ತುವುದು ಸನಿ. ಇನ್ನು ಕಣ್ಣು ಬಿಟ್ಟು ಕಣ್ಣು ತೆರೆದರೆ ಇಂಥ ಮನೆಯರಿಗೆ, ಕನ್ಯಾ ಮನೆಯರಿಗೆ ವರ. ಏನು ಅಡ್ಡಲಾಗಿ ಬಂದಂತ ನಿಮ್ಮಂತವರನ್ನು ಸಿರ ಕತ್ತರಿಸುವ ಹರ ಇವನು. ಸೂಪರ್ 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 ಹೌದಲ್ಲ ಮಗಲೇ, ಬರಬರಿ ಬರ್ನಲ್ಲಿ ಬಗಲಿ ಕೂತ ಇವ್ರಿಗೆ. ತಾಪ್ ತಿಳ್ಕೊಳ್ಳೆ ತಂಬೂರಿ, ಏನೋ ಮಗನ ಮಾತಿನ ಇದ್ರಬಸ್ದಾಗ ಒಂದು ಜಡದ ಬಿಟ್ಟಿನ ಮಗನ, ತಾಪ್ ತಿಳ್ಕೊಬೇಡ. ಸಂಗೆ ನಾ ಏನು ಬರ್ತೀನಿ, ನನಗೆ ದನ ಬಿಡು ಹೊತ್ತಾಯ್ತು. ನೀ ಬೇಗನೆ ಮನುಷ್ಯರ್ಕೋ, ಯಾಕಂದ್ರ ಕುಂತಾರಲ್ಲ ಅವ್ರ ಜನ ಸರಿ ಇಲ್ಲ. ಇಲ್ಲಿ ನಿಂತವ್ರ ಮಂಗೆ ಆಗ ಹಂಗ ಕೊಡ್ತಾರಲ್ಲ, ಆ ಮಗನು ಸರಿ ಇಲ್ಲ. ನೀ ಜಲ್ದಿ ಬನ್ನಿ ಬಾ, ಇಲ್ಲಿಕ್ ಲಾಲಿ ಹಾಡಕ್ ಹಚ್ಚಾರ. ಗುಡ್ ಬೈ. ನಾ ಬರ್ತೀನಿ, ನಡಿ ನೀನು. ಹೋಗಲೇ ಮಗನೇ ಹೋಗೋ. ಮುಂದೆ ಹುಟ್ಟುವ ನನ್ನ ಮಕ್ಕಳಿಗೆ ನಿನ್ನ ಚಿಕ್ಕಪ್ಪನ ಮಾಡದೆ ಹೋದ್ರೆ ನನ್ನ ಹೆಸರು ತಾಳನೇ ಅಲ್ಲ. ಮಾವ ನನಗಿನ್ನೂ ಮದುವಿನ ಆಗಿಲ್ಲ, ಮಕ್ಕಳು ಎಲ್ಲಿಂದ ಬಂದು ಶಿವ. ನೋಡ್ಸಿಂದ ಮಕ್ಕಳು ಮಾಡ್ಬೇಕಂದ್ರೆ ಮದುವೆನೇ ಆಗ್ಬೇಕೆಂದಿಲ್ಲ, ಬೇಕು ನಿನ್ನ ಸಹಕಾರ. ಸರ್ಕಾರ ಕೊಡಲಿಕ್ಕೆ ನಾ ಹಾಕಿಲ್ಲ ಅಧಿಕಾರ ಕೊಡಕ್ಕ ನಾ ಹಾಕ್ತೀನಿ. ನಿಮ್ಮ ಅಪ್ಪಗೊಂದು ಜೈಕಾರ ಕೊಡಕ್ ಆಗಿಲ್ಲ. ನಮ್ಮ ಅಪ್ಪ ಬಹದ್ದೂರ್. ನಿಮ್ಮ ಅಪ್ಪ ಬಹದ್ದೂರ್ಗೊಂದು ಹಾಕ್ತೀನಿ, ಒಂದು ಹುಡುದಾರ. ಅವಾಗ ನಾವು ಒಪ್ಪತೀನಿ ನಿನ್ನ ಮದ್ವಿ ಆಗಾಕ. ಮತ್ತಾಕ ತಡ ನಾಕಿ ನಿನ್ನ ಗಿಡದಾಗಷ್ಟ ಬಾರಿ ಮಾಡಿಡ್ತಾರೆ
ಸಣ್ಣ ಮರದ ಕೆಳವನೆ ಸಣ್ಣ ನೀರಿಗಾಗಿ ಸುಟ್ಟು ಮಾಡಿ ಸುಸಿ ಬಾಯಿ